ಸಹಕಾರಿ ಬಂಧುಗಳಿಗೆ ಕರವೀರ ಮಾಹಿತಿ ಮಾಲಿಕೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕರವೀರ ಮಾಹಿತಿ ಮಾಲಿಕೆ ಇದರ 62ನೇ ಸಂಚಿಕೆಯಲ್ಲಿ ನಾವು ಇವತ್ತಿದ್ದೇವೆ. ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಭಾಗ 4. ಕಳೆದ 3 ಸಂಚಿಕೆಗಳಲ್ಲಿ ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಭಾಗ 1, 2 ಮತ್ತು 3 ಪ್ರಸ್ತುತಪಡಿಸಿದ್ವು. ಇವತ್ತು ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಭಾಗ 4 ಪ್ರಸ್ತುತಪಡಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ, ವಿಷಯಾನುಕ್ರಮಣಿಕೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಅವಧಿಗಳಲ್ಲಿ ಲೆಕ್ಕ ಪರಿಶೋಧನೆ ಬಗ್ಗೆ, ಹಾಗೆ ಸಹಕಾರ ಕಾಯ್ದೆ ಲೆಕ್ಕ ಪರಿಶೋಧನೆ ಬಗ್ಗೆ ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಕಳೆದ 3 ಸಂಚಿಕೆಗಳಲ್ಲಿ. ಇವತ್ತು ಲೆಕ್ಕ ಪರಿಶೋಧಕರಿಗೆ ಮಾಹಿತಿ ಪೂರೈಕೆ ಈ ಭಾಗವನ್ನು ಮುಂದುವರಿಸೋಣ. ಹಾಗೆ ಮುಂದಿನ ಭಾಗಗಳಲ್ಲಿ ಈ ಎಲ್ಲ ವಿಚಾರಗಳನ್ನ ನಾವು ಒಂದೊಂದಾಗಿ ಪ್ರಸ್ತುತಪಡಿಸಲಿಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಯತ್ನ ಮಾಡ್ತೇವೆ. ಅಗತ್ಯ ದಾಖಲಾತಿಗಳು ಮತ್ತು ಮಾಹಿತಿಗಳನ್ನ ನಾವು ಇವತ್ತು ಕೂಡ ಪ್ರಸ್ತುತಪಡಿಸಬಹುದೇನೋ ನೋಡೋಣ. ಹಾಗೆ ಸಾಲ ಖೈರಿನೊಂದಿಗೆ ಸಾಲ ಖೈರಿನ ಒಳಗೆ ನಿರ್ವಹಿಸಬೇಕಾದ ಅಂಶಗಳು ಯಾವ್ದ್ಯಾವುದು, ಹಾಗೆ ಸಾಲ ಖೈರಿನ ನಂತರ ನಿರ್ವಹಿಸಬೇಕಾದ ಅಂಶಗಳು ಯಾವ್ದ್ಯಾವುದು, ಲೆಕ್ಕ ಪರಿಶೋಧಕರ ವರದಿ ಬಗ್ಗೆ ಏನೇನು ಕ್ರಮ ಇಡಬೇಕು ಸಹಕಾರ ಸಂಸ್ಥೆಗಳು, ಹಾಗೆ ಅಪರಾಧಗಳು, ದಂಡಗಳು, ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಏನೇನು ದಂಡಗಳಿದೆ, ದಂಡನೆಗಳಿದೆ, ಹಾಗೆ ಅನುಪಾಲನಾ ವರದಿಯನ್ನ ಸಲ್ಲಿಸುವ ಕ್ರಮ ಏನು, ಇದಿಷ್ಟನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಬರೋಣ. ಇವತ್ತು ಲೆಕ್ಕ ಪರಿಶೋಧಕರಿಗೆ ಮಾಹಿತಿ ಪೂರೈಕೆ, ಇದರಲ್ಲಿ ಕೆಲವೊಂದು ಅಂಶಗಳನ್ನ ಹಿಂದಿನ ಸಂಚಿಕೆಗಳಲ್ಲಿ ಬಿಟ್ಟೋಗಿರೋ ಅಂಶಗಳನ್ನ ಮತ್ತೆ ನಾನು ಪ್ರಸ್ತುತಪಡಿಸಿ ಮುಂದೆ ಹೋಗ್ತೇನೆ. ಮೊದಲನೇದಾಗಿ ಸೆಕ್ಷನ್ 33(7) ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಲೆಕ್ಕಪತ್ರಗಳ ಸಲ್ಲಿಸುವಿಕೆ ಬಗ್ಗೆ ನಿರ್ದಿಷ್ಟವಾಗಿ ಅದು ಹೇಳುತ್ತೆ. ಪ್ರತಿ ವರ್ಷ ಸಹಕಾರ ವರ್ಷ ಮುಕ್ತಾಯವಾದ 30 ದಿನದೊಳಗೆ, ಅಂದ್ರೆ ಏಪ್ರಿಲ್ 30 ಒಳಗಡೆ ಪ್ರತಿ ಸಹಕಾರ ಸಂಸ್ಥೆಯ ಆಡಳಿತ ಮಂಡಳಿ, ಇದು ಆಡಳಿತ ಮಂಡಳಿಯ ಹೊಣೆಗಾರಿಕೆ ಅನ್ನೋದು ಕಾನೂನು ಕೂಡ ಸ್ಪಷ್ಟಪಡ್ತಾ ಇದೆ. ಸಹಕಾರ ವರ್ಷದ ಕೊನೆಯಲ್ಲಿದ್ದಂತೆ ವಾರ್ಷಿಕ ಆರ್ಥಿಕ ತಕ್ತೆಗಳು, ಅಂದ್ರೆ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅವುಗಳನ್ನ ಮತ್ತು ನಿಯಮಿಸಬಹುದಾದಂತ ಅನುಸೂಚಿಗಳು ಯಾವ್ಯಾವ್ದು ನಿಯಮಗಳಲ್ಲಿದೆ, ಆ ನಿಯಮಗಳಲ್ಲಿ ಏನೇನಿದೆ ಅಂತ ನೋಡೋಣ ಇವತ್ತು. ನಿಯಮಗಳಲ್ಲಿ ನಿಯಮ 29ರಲ್ಲಿ ಕೆಲವೊಂದು ಅನುಸೂಚಿಗಳನ್ನು ಇಂತಿಂತದ ತಯಾರಿಸಬೇಕು, ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಇದೆ. ಮತ್ತು ಇತರೆ ತಕ್ತೆಗಳ ಸಹಿತ ತಯಾರಿಸಿ ಲೆಕ್ಕ ಪರಿಶೋಧಕನ ಅಥವಾ ಸಂಸ್ಥೆಯ ಮುಂದೆ ಲೆಕ್ಕ ಪರಿಶೋಧನೆಗಾಗಿ ಒಪ್ಪಿಸುವುದನ್ನು ಖಚಿತಪಡಿಸತಕ್ಕದ್ದು, ಅಂದ್ರೆ ಮಂಡಳಿಯ ಹೊಣೆಗಾರಿಕೆ. ಇಲ್ಲಿ ಎಲ್ಲ ಸಹಕಾರ ಸಂಸ್ಥೆಗಳ ಪದಾಧಿಕಾರಿಗಳಿದ್ದೀರಿ, ಸಿಒಗಳಿದ್ದೀರಿ. ಹಾಗಾಗಿ ಇದ್ರ ಬಗ್ಗೆ ಒಂದು ನಿರ್ಣಯವನ್ನ ನೀವು ಪ್ರತಿ ವರ್ಷ ಏಪ್ರಿಲ್ 30 ಒಳಗಡೆಗೆ ನಿಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಒಂದು ನಿರ್ಣಯವನ್ನ ಮಂಡಿಸಿ ಇದನ್ನ ಖಚಿತಪಡಿಸಬೇಕು. ಯಾಕೆಂದ್ರೆ ಆಡಿಟರ್ ಬಂದು ನೋಡುವಾಗ ನಾವು ನೋಡುವಂತದ್ದೇ, ನೀವು 30 ದಿನದೊಳಗೆ ನೀವು ಆರ್ಥಿಕ ತಕ್ತೆಗಳನ್ನ ತಯಾರಿಸಿದಿರೋ ಇಲ್ಲೋ, ಅದು ನಮಗೆ ಹೇಗೆ ಗೊತ್ತಾಗತ್ತೆ ಅಂದ್ರೆ, ನಿಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಅದು ಪಾಸ್ ಆಗಿರ್ಬೇಕು. ಒಂದು ಏಪ್ರಿಲ್ ತಿಂಗಳ ಸಭೆಯಲ್ಲಿ ನೀವು ಅದನ್ನ ಮಂಡನೆ ಮಾಡಿ ಲೆಕ್ಕ ಪರಿಶೋಧಕರಿಗೆ ಒಪ್ಪಿಸ್ಲಿಕ್ಕೆ ಒಂದು ನಿರ್ಣಯ ತಗೊಂಡಿರ್ಬೇಕು. ಏನು ನಿರ್ಣಯದ ಮಾದರಿ ಒಂದು ತೋರಿಸಿರ್ತೀನಿ, ನೋಡ್ಕೊಳ್ಳಿ. ನಿಮ್ಮೆಲ್ಲರ ಮಾಹಿತಿ ಪ್ರಕಾರ, ಮಾಹಿತಿಗಾಗಿ ಕಾಯ್ದೆ ಪ್ರಕಾರ ಸಹಕಾರ ವರ್ಷ ಮುಕ್ತಾಯವಾದ 30 ದಿನದೊಳಗೆ ಹಿಂದಿನ ಸಹಕಾರ ವರ್ಷದ ಕೊನೆಯಲ್ಲಿದ್ದಂತೆ ವಾರ್ಷಿಕ ತಕ್ತೆಗಳು ಮತ್ತು ನಿಗದಿಪಡಿಸಿದ ಅನುಸೂಚಿತಗಳು ಮತ್ತು ಇತರ ತಕ್ತೆಗಳ ಸಹಿತ ತಯಾರಿಸಿರುವುದನ್ನು ಸಭೆಗೆ ತಿಳಿಸಿ ಅವುಗಳ ಕರಡು ಪ್ರತಿಯನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅಂದ್ರೆ ಒಂದು ಕರಡು ಪ್ರತಿಯನ್ನ ಅಲ್ಲಿ ನಾವು ಮಂಡಿಸ್ತಾ ಇದ್ದೀವಿ. ಯಾರು ಮಂಡಿಸ್ಬೇಕು? ಸಿಇಒ ಮಂಡಿಸ್ಬೇಕು. ಮತ್ತು ಯಾವ ಸಭೆಯಲ್ಲಿ? ನಮ್ಮ ಮಂಡಳಿಯ ಸಭೆಯಲ್ಲಿ, ಸಹಕಾರಿ ಆಡಳಿತ ಮಂಡಳಿಯ ಸಭೆಯಲ್ಲಿ. ಸೂಕ್ತ ಚರ್ಚೆಯ ನಂತರ ಕರಡು ಪ್ರತಿಯನ್ನ ಮಂಡಿಸಿದರೆ ಅದರಲ್ಲಿ ಏನಾದ್ರು ತಿದ್ದುಪಡಿಗಳಿದ್ರೆ, ಯಾವ್ದಾದ್ರು ಒಂದು ಅಂಶಗಳ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕು ಅಂತ ತಗೊಂಡು ಅದನ್ನ ನಿಮ್ಮ ಲೆವೆಲ್ ಅಲ್ಲಿ ಅಂತಿಮಗೊಳಿಸಿ ಆ ಕರಡು ಪ್ರತಿ ಲೆಕ್ಕಪತ್ರಗಳನ್ನ ಸರ್ವಾನುಮತದಿಂದ ಅನುಮೋದಿಸಲಾಯಿತು. ಮುಂದುವರೆದು ಸದರಿ ಕರಡು ಲೆಕ್ಕಪತ್ರಗಳನ್ನು ಲೆಕ್ಕ ಪರಿಶೋಧನೆಗೆ ಒಪ್ಪಿಸಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚಿಸಲಾಯಿತು. ಇದು ಒಂದು ನಿರ್ಣಯದ ಮಾದರಿ. ಅಂದರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ನಿಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ನಿರ್ಣಯ ಆಗಿರಬೇಕು.
ಇಲ್ಲದೆ ಹೋದ್ರೆ ಕಾನೂನಾತ್ಮಕ ತೊಡಕು. ಒಂದು ಇದನ್ನ ನೀವು ಕಾಯ್ದೆಯಲ್ಲಿ ಹೇಳಿದಂತಹ ಒಂದು ಕರ್ತವ್ಯವನ್ನ ನೀವು ಮಾಡಿಲ್ಲ ಅಂತೇಳಿ ಆಕ್ಷೇಪಣೆ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ. ಹಾಗಾಗಿ ಈ ನಿರ್ಣಯವನ್ನ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಸಭೆಯಲ್ಲಿ ಮಂಡನೆ ಮಾಡಿ. ಇದರ ಅಂತಿಮ ಈ ಲೆಕ್ಕಪತ್ರಗಳ ತಯಾರಿ ಬಗ್ಗೆ ಮಂಡಳಿ ನಿರ್ಣಯ ಏನ್ ಮಾಡ್ತೀರಿ ಅದನ್ನ ಆ ನಿರ್ಣಯದ ಪ್ರತಿಯನ್ನ ಲಗತ್ತಿಸಿ ಮುಖ್ಯ ಕಾರ್ಯನಿರ್ವಾಹಕನು ಲೆಕ್ಕ ಪರಿಶೋಧಕರಿಗೆ ಪತ್ರ ಬರೆದು ಲೆಕ್ಕ ಪರಿಶೋಧನೆ ಕೈಗೊಳ್ಳುವಂತೆ ಕೋರಿಕೊಳ್ಳಬೇಕು. ಆಮೇಲೆ ಲೆಕ್ಕ ಪರಿಶೋಧಕ ಬಂದು ಆ ಸದರಿ ಸಭೆಯಲ್ಲಿ ನಿರ್ಣಯ ಆಗಿರೋದನ್ನು ಲೆಕ್ಕ ಪರಿಶೋಧಕ ಪರಿಶೀಲಿಸಿ ತನ್ನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಈ ಕುರಿತು ಟಿಪ್ಪಣಿ ನೀಡಬೇಕು. ಯಾಕೆಂದ್ರೆ ಅಲ್ಲಿ ಒಂದು ಕಡೆ ನಮಗೆ ಟಿಪ್ಪಣಿ ನೀಡಲಿಕ್ಕೆ ಈಗಿನ ಹೊಸ ಫಾರ್ಮ್ಯಾಟ್ ನಲ್ಲಿ ನಮೂನೆಯಲ್ಲಿ ಆ ರೀತಿ ನಿರ್ಣಯ ಆಗಿರೋದನ್ನ ದೃಢೀಕರಿಸಬೇಕಾಗತ್ತೆ, ಅದು ಟಿಪ್ಪಣಿ ನೀಡಬೇಕಾಗತ್ತೆ. ಹಾಗಾಗಿ ಇದು ಒಂದು ಅತ್ಯಂತ ಸಣ್ಣ ವಿಚಾರ ಆಗಿದ್ರು ಗುರುತರವಾದ ವಿಚಾರ, ಇಂಪಾರ್ಟೆಂಟ್, ಅದನ್ನು ಮಾಡಬೇಕು ಶಾಸನಾತ್ಮಕವಾಗಿ. ಯಾಕೆಂದ್ರೆ ಕಾಯ್ದೆನೇ ಹೇಳಿದೆ. ಇದು ನಿಮ್ಮ ಬೈಲಾದಲ್ಲೋ ಅಥವಾ ನಿಯಮದಲ್ಲೋ ಮಾಡ್ಕೊಂಡಿದ್ದಲ್ಲ, ಇದು ಕಾಯ್ದೆಯಲ್ಲೇ ಇರುವಂತದ್ದು ಒಂದು ಇದು ಅಂಶ. ಹಾಗಾಗಿ ನೀವೆಲ್ಲರೂ ಪಾಲಿಸಲೇಬೇಕು. ಇನ್ನು ಮುಂದುವರೆದಂತೆ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಸಲಿಕ್ಕೆ ಈ ನಿಯಮ ಹೇಳುತ್ತೆ. ಏನ್ ಹೇಳುತ್ತೆ? ಲೆಕ್ಕ ಪರಿಶೋಧನಾ ವರದಿಯನ್ನ ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಮುಕ್ತಾಯವಾದ ದಿನದಿಂದ 30 ದಿನ ಅಥವಾ ಸೆಪ್ಟೆಂಬರ್ ತಿಂಗಳ 1ನೇ ದಿನ, ಇವೆರಡರಲ್ಲಿ ಯಾವುದು ಮೊದಲು ಆ ದಿನದೊಳಗೆ ಸಲ್ಲಿಸತಕ್ಕದ್ದು. ನಮ್ಮಲ್ಲಿ ಹೆಚ್ಚಿನವರಿಗೆ ಏನಾಗಿದೆ ಅಂದ್ರೆ ಸೆಪ್ಟೆಂಬರ್ 1 ಲಾಸ್ಟ್ ಡೇಟು, ಸೆಪ್ಟೆಂಬರ್ 1 ಕೊಟ್ಟರೆ ಸಾಕು. ಇಲ್ಲ, ನಿಮ್ಮ ಲೆಕ್ಕ ಪರಿಶೋಧನಾ ವರದಿ ಮೇ 10ನೇ ತಾರೀಕೆ ಆಗಿ ಅಂತಿಮಗೊಂಡಿದೆ ಅಂತಾದ್ರೆ ಜೂನ್ 10ನೇ ತಾರೀಕಿನ ಒಳಗಡೆಗೆ ನೀವು ಆ ಲೆಕ್ಕ ಪರಿಶೋಧನಾ ವರದಿಯನ್ನ ಸಲ್ಲಿಸಬೇಕು. ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಸಲಿಕ್ಕೆ 1 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಗಡುವಿರುವಂತದ್ದು. ಸಪೋಸ್ ಆಗಸ್ಟ್ 20ನೇ ತಾರೀಕು ನಿಮ್ದು ಮುಗಿದಿದೆ ಅಂದ್ರೆ ಸೆಪ್ಟೆಂಬರ್ 30 ಒಳಗಡೆ, ಸೆಪ್ಟೆಂಬರ್ 1ನೇ ತಾರೀಕು ಒಳಗಡೆ ಕೊಡ್ಬೇಕದು. ಆವಾಗ ಸೆಪ್ಟೆಂಬರ್ 1 ಲಾಸ್ಟ್ ಡೇಟ್. ಸೆಪ್ಟೆಂಬರ್ 1 ಆರ್ 30 days ಫ್ರಮ್ ದಿ ಡೇಟ್ ಆಫ್ ಆಡಿಟ್ ರಿಪೋರ್ಟ್, ವಿಚ್ ಎವರ್ ಈಸ್ ಅರ್ಲಿಯರ್ ಅಂತಾರೆ. ಸೊ ಯಾವುದು ಮೊದಲು ಅದ್ರ ಒಳಗಡೆಗೆ ಆ ಲೆಕ್ಕ ಪರಿಶೋಧನಾ ವರದಿಯನ್ನ ನಾವು ಸಲ್ಲಿಸಬೇಕು. ಯಾರಿಗೆ ಸಲ್ಲಿಸಬೇಕು? ಹಾಗಾದ್ರೆ ಈ ಲೆಕ್ಕ ಪರಿಶೋಧನಾ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು? ಅದರಲ್ಲೂ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಲೆಕ್ಕ ಪರಿಶೋಧನಾ ವರದಿಯನ್ನು ಕೆಳಕಂಡವರಿಗೆ ಸಲ್ಲಿಸತಕ್ಕದ್ದು. ಯಾರ್ಯಾರಿಗೆ? ಮೊದಲನೇದಾಗಿ ಯಾರು ನಮ್ಮನ್ನು ಅಪಾಯಿಂಟ್ ಮಾಡಿದರೋ ಅಂತಹ ಸಹಕಾರ ಸಂಸ್ಥೆಗೆ. ನೆಕ್ಸ್ಟ್ ಆ ಸಹಕಾರಿಯ ಜುರಿಸ್ಟಿಕ್ಷನ್ ಯಾವ್ದಿದೆಯೋ ಅಂತಹ ರಿಜಿಸ್ಟ್ರಾರ್ಗೆ. ಸಪೋಸ್ ತಾಲೂಕಿನ ಬಿಲೋ ತಾಲೂಕ್ ಲೆವೆಲ್ ಇದ್ರೆ AR, ಅಬೌವ್ ತಾಲೂಕ್ ಲೆವೆಲ್ ಬಿಲೋ ಡಿಸ್ಟ್ರಿಕ್ಟ್ ಲೆವೆಲ್ ಇದ್ರೆ DR, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್. ಜಿಲ್ಲಾ ಸಹಾಯಕ ಜಿಲ್ಲಾ ನಿಬಂಧಕರಿಗೆ. ಅಕಸ್ಮಾತ್ ಅದಕ್ಕಿಂತ ದೊಡ್ಡ ಹಿರಿಯ ವ್ಯಾಪ್ತಿ ಇದ್ದರೆ ಜಂಟಿ ನಿಬಂಧಕರಿಗೆ. ಅದಕ್ಕಿಂತ ಜಾಸ್ತಿ ಇದ್ರೆ ನಿಬಂಧಕರು ಅಂದ್ರೆ RCS, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ರಿಜಿಸ್ಟ್ರಾರಿಗೆ ಕೊಡ್ಬೇಕು. ಜೊತೆಗೆ ಲೆಕ್ಕ ಪರಿಶೋಧನಾ ನಿರ್ದೇಶಕನಿಗೆ. ಸಹಕಾರ ಅಂದ್ರೆ ಅಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ನಿಮ್ಗೆ ಗೊತ್ತಿದೆ. ಒಂದು ರಿಜಿಸ್ಟ್ರಿಂಗ್ ಡಿಪಾರ್ಟ್ಮೆಂಟ್, ಒಂದು ಲೆಕ್ಕ ಪರಿಶೋಧನಾ ಇಲಾಖೆ. ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲೂ ಕೂಡ ನೀವು ಕೊಡ್ಬೇಕು. ಲೆಕ್ಕ ಪರಿಶೋಧನಾ ಇಲಾಖೆ ನಿಮ್ಮ ವ್ಯಾಪ್ತಿ ಎಷ್ಟೇ ಇರಲಿ, ನಿಮ್ಮ ರಿಜಿಸ್ಟ್ರೇಷನ್ ಇರುವಂತಹ ಅಥವಾ ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಇರುವಂತಹ ಯಾವ ಜಿಲ್ಲೆ ಇದೆಯೋ ಆ ಜಿಲ್ಲೆಯ DD ಅಥವಾ ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಡೈರೆಕ್ಟರ್ ಅವರಿಗೆ ನೀವು ಕೊಡಬೇಕು. ನೆಕ್ಸ್ಟ್, ಹಣಕಾಸು ನೀಡುವ ಸಂಸ್ಥೆಗೆ ಅಥವಾ ಸಾಲ ನೀಡಿಕೆ ಏಜೆನ್ಸಿಗೆ. ನೀವು ಯಾವ್ದಾದ್ರು ಬ್ಯಾಂಕಿನಿಂದ ಸಾಲ ಪಡೆದಿದ್ರೆ, DCC ಬ್ಯಾಂಕಿಂದ ಸಾಲ ಪಡೆದಿದ್ವಿ, ICICI ಬ್ಯಾಂಕಿಂದ ಸಾಲ ಪಡೆದಿದ್ವಿ, ಅಥವಾ ಇನ್ಯಾವುದೋ ಏಜೆನ್ಸಿಯಿಂದ ಸಾಲ ಪಡೆದಿದ್ವಿ, ಹಾಗಾದ್ರೆ ಅಂತಹ ಸಾಲ ನೀಡಿದಂತಹ ಯಾವ ಬ್ಯಾಂಕ್ ಇದೆ ಅವರಿಗೆ ಒಂದು ಕಾಪಿಯನ್ನು ಕೊಡಬೇಕು. ಅಕಸ್ಮಾತ್ ನಿಮ್ಮ ಸಹಕಾರ ಸಂಸ್ಥೆ ಯಾವುದೇ ಇತರ ಸಹಕಾರ ಸಂಸ್ಥೆಯೊಂದಿಗೆ ಸಂಯೋಜಿತವಾಗಿದ್ದರೆ ಅಂತಹ ಸಹಕಾರಿಗೆ, ಯಾವುದೇ ಸಂಸ್ಥೆ ಬೇರೆ ಒಂದು ಸಹಕಾರ ಸಂಸ್ಥೆ ಜೊತೆಗೆ ನಿಮ್ದು ಅವರದ್ದು ಸಂಯೋಜನೆ ಆಗಿದೆ, ಆವಾಗ ಅಂತದಕ್ಕೆ ಅಂದ್ರೆ ಎಲ್ಲ ಒಕ್ಕೂಟದ ಸದಸ್ಯರಾಗಿದ್ದೀರಿ, ಮಹಾಮಂಡಲದ ಸದಸ್ಯರಾಗಿದ್ದೀರಿ, ಆವಾಗ ಅಂತದ್ದಕ್ಕೂ ಕೂಡ ನೀವು ಸಲ್ಲಿಸಬೇಕಾಗತ್ತೆ. ಮತ್ತೆ ಸಂವಾದ ಸಹಕಾರಿಯಾಗಿದ್ದರೆ ಸಂಯುಕ್ತ ಸಹಕಾರಿ ಕೂಡ ಒಂದು ಕಾಪಿಯನ್ನು ಕೊಡಬೇಕು.
ಇದಿಷ್ಟು ಜನರಿಗೆ ಕೊಡಬೇಕು ಅಂದ್ರೆ ಎಷ್ಟು ಕಾಪಿ? ಇದರ ಅಲ್ಲದೆ ಇನ್ನೊಂದು ಕಾಪಿ ರೆಡಿ ಇಟ್ಕೊಳ್ಬೇಕು, ಅದು ಲೆಕ್ಕ ಪರಿಶೋಧಕನ ಕಾಪಿ. ಲೆಕ್ಕ ಪರಿಶೋಧಕನು ತನ್ನ ಕಚೇರಿಯ ಪ್ರತಿಯಾಗಿ ಒಂದಿಟ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ಕಾಪಿಯನ್ನ, ಇಷ್ಟು ಪ್ರತಿಯನ್ನ ಅವನು ಮಾಡಿಟ್ಕೊಳ್ಬೇಕಾಗತ್ತೆ. ಇನ್ನು ಲೆಕ್ಕ ಪರಿಶೋಧನಾ ವರದಿಯನ್ನ ಸಲ್ಲಿಸ್ಲಿಕ್ಕೆ ಏನೇನು ಅಂಶಗಳಿದಾವೆ ನೋಡ್ಕೊಳ್ಳಿ. ಇದನ್ನ ಲೆಕ್ಕ ಪರಿಶೋಧನಾ ವರದಿ ಯಾರು ಸಲ್ಲಿಸಬೇಕು? ಲೆಕ್ಕ ಪರಿಶೋಧಕನು ನೇರವಾಗಿ ಸಲ್ಲಿಸತಕ್ಕದ್ದು. ಯಾರ್ಯಾರು ನಾವು ಹಿಂದೆ ಹೇಳಿದ್ರು ಅವರಷ್ಟು ಜನಕ್ಕೆ ಲೆಕ್ಕ ಪರಿಶೋಧಕ ಸಲ್ಲಿಸಬೇಕು. ಹಿಂದೆ ಏನಾಗ್ತಿತ್ತು ಅಂದ್ರೆ 4 ಕಾಪಿ 5 ಕಾಪಿಯನ್ನ ಆಯಾ ಸಹಕಾರ ಸಂಸ್ಥೆಗಳಿಗೆ ಕೊಡ್ತಿದ್ರು. ಅವರು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಕೊಡ್ತಿದ್ರು. ಹಾಗಲ್ಲ, ನೇರವಾಗಿ ಸಹಕಾರಿಗೆ ನೇರವಾಗಿ ಲೆಕ್ಕ ಪರಿಶೋಧಕ ನೀಡಿದ ಹಾಗೇನೆ ಅವರ ವ್ಯಾಪ್ತಿಯ ನಿಬಂಧಕರಿಗೆ, ಅವರ ವ್ಯಾಪ್ತಿಯ ಡಿಡಿ ಅಥವಾ ಡೆಪ್ಯೂಟಿ ಡೈರೆಕ್ಟರ್ಗೆ ಯಾರಿದ್ದಾರೆ ಅವರಿಗೆ, ಮತ್ತು ಅವರ ಇದು ಏನು ಆರ್ಥಿಕ ಸಂಸ್ಥೆಗೆ ಮತ್ತು ಸಂಯುಕ್ತ ಸಹಕಾರಿಗೆ, ಸೌಹಾರ್ದ ಸಹಕಾರಿಯಲ್ಲಿ ಸಂಯುಕ್ತ ಸಹಕಾರಿ ಕೂಡ ಅವರೇ ನೇರವಾಗಿ ಕಳಿಸ್ಬೇಕು. ಅಂದ್ರೆ ತಾನು ಲೆಕ್ಕ ಪರಿಶೋಧನೆ ಮಾಡಿದ ವರದಿಯನ್ನು ಲೆಕ್ಕ ಪರಿಶೋಧನೆ ಆಯಾ ನಿಗದಿತರಿಗೆ ನೇರವಾಗಿ ತಲುಪಿಸಬೇಕು. ಅವರಿಗೆ ಯಾವುದೋ ಲೆಕ್ಕ ಪರಿಶೋಧನೆ ಸಹಕಾರ ಸಂಘಕ್ಕೆ ನೀಡಿ ಆಮೇಲೆ ಅವರವರಿಗೆ ನೀವು ತಲುಪಿಸಿ ಅಂತೇಳಿ ಸೂಚನೆ ಕೊಡುವಂತಿಲ್ಲ. ಯಾಕೆಂದ್ರೆ ಇದು ಆಕ್ಟ್ ಅಲ್ಲೇ ಇರುವಂತ ಅಂಶ ಆಗಿರೋದ್ರಿಂದ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಅದನ್ನು ತಲುಪಿಸಬೇಕು. ಅಕಸ್ಮಾತ್ ಇಲ್ಲಿ ಲೆಕ್ಕ ಪರಿಶೋಧಕರು ಸಾಕಷ್ಟು ಜನ ಇರ್ಬೋದು, ನೀವು ಗಮನಿಸಿ. ಅಕಸ್ಮಾತ್ ನೀವು ತಪ್ಪಿದ್ದೀರಿ ಅಥವಾ ನೀವು ಮೊದಲೇ ಲೆಕ್ಕಪತ್ರಗಳನ್ನು ಕೊಟ್ಟಿದ್ದೀರಿ ಆದರೆ ಅವರು ಸಲ್ಲಿಸಿಲ್ಲ ಅಂತ ಹೇಳಿದ್ರೆ, ಎಷ್ಟೋ ಸಾರಿ ಇಲ್ಲಿ ನಮ್ಮಲ್ಲಿ ಒಂದಿಷ್ಟು ನೆಪಗಳು ಏನ್ ಬರುತ್ತೆ ಅಂದ್ರೆ, ನಾವು ಲೆಕ್ಕ ಪರಿಶೋಧನೆ ಮಾಡಿ ಬುಕ್ ಬೈಂಡಿಂಗ್ ಮಾಡಿ ಎಲ್ಲ ಮಾಡಿ ಕೊಟ್ಟಿದ್ವಿ ಸರ್, ಬೋರ್ಡ್ನವರು ತಮ್ಮ ಸಿಗ್ನೇಚರ್ ಹಾಕ್ಲಿಕ್ಕೆ ಲೇಟ್ ಮಾಡಿದ್ರು, ಅದಕ್ಕೋಸ್ಕರ ಅವರಿಗೆ ತಲುಪಿಸ್ಲಿಕ್ಕೆ ಹೇಳಿದ್ವಿ. ಆ ಕಾರಣ ಸಕಾರಣವಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ವರದಿಯನ್ನ ಸಲ್ಲಿಸುವ ಹೊಣೆಗಾರಿಕೆ ಇರುವಂತದ್ದು ಲೆಕ್ಕ ಪರಿಶೋಧಕನ ಮೇಲೆ. ಅಕಸ್ಮಾತ್ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅಂದ್ರೆ ಲೆಕ್ಕ ಪರಿಶೋಧಕನು ನಿಗದಿತ ಅವಧಿಯೊಳಗೆ ಲೆಕ್ಕ ಪರಿಶೋಧನಾ ವರದಿಯನ್ನು ಸಲ್ಲಿಸಿರುವುದಿಲ್ಲ ಎಂಬುದು ಕೂಡ ಅವನನ್ನು ಪಟ್ಟಿಯಿಂದ ಹೊರಗೆ ಹಾಕಲು ಸಕಾರಣವಾಗಬಹುದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ಇದಿಷ್ಟೇನಾ ಲೆಕ್ಕ ಪರಿಶೋಧನಾ ವರದಿ ಅನ್ನೊಂದೇನಾ? ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಲೆಕ್ಕ ಪರಿಶೋಧನಾ ಇಲಾಖೆಗೆ ಮಾಹಿತಿ ಸಲ್ಲಿಸುವಿಕೆ. ಪ್ರತಿಯೊಂದು ಸಹಕಾರಿ ಸಂಸ್ಥೆ ತನ್ನ ವಾರ್ಷಿಕ ಮಹಾಸಭೆಯಾದ 30 ದಿನದೊಳಗಾಗಿ ತಾನು ಪ್ರಸಕ್ತ ಸಾಲಿಗೆ ನೇಮಕ ಮಾಡಿದ ಲೆಕ್ಕ ಪರಿಶೋಧಕರ ಮಾಹಿತಿಯನ್ನು ಲೆಕ್ಕ ಪರಿಶೋಧನಾ ಇಲಾಖೆಗೆ ಸಲ್ಲಿಸಬೇಕು. ಇಲ್ಲಿ ಕೆಲವರಲ್ಲಿ ಕನ್ಫ್ಯೂಷನ್ ಇದೆ, ಸರ್ ಸೆಪ್ಟೆಂಬರ್ 30 ಒಳಗೆ ಅಂತ ಇದೆಯಲ್ಲ ಅಂತ. ಕನ್ಫ್ಯೂಷನ್ ಬೇಡ. ನಿಮ್ಮ ವಾರ್ಷಿಕ ಮಹಾಸಭೆಯಾದ 30 ದಿನದೊಳಗಾಗಿ ಲೆಕ್ಕ ಪರಿಶೋಧಕರ ಮಾಹಿತಿಯನ್ನ ಸಲ್ಲಿಸಬೇಕು. ಇಲ್ಲಿ ಏನು ಲೆಕ್ಕ ಪರಿಶೋಧನೆ ಅವರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ 7 ದಿನ ಇದೆಯಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಆ ಮಾಹಿತಿ ಇದನ್ನ ಲೆಕ್ಕ ಪರಿಶೋಧಕರಿಗೆ ಕೊಡ್ಲಿಕ್ಕೆ ನಿಮ್ಮ ಮಹಾಸಭೆಯಾದ 7 ದಿನ ಮಾತ್ರ ಗಡುವು. ನೀವು 7 ದಿನದಲ್ಲಿ ಲೆಕ್ಕ ಪರಿಶೋಧಕರಿಗೆ ಮಾಹಿತಿ ನೀಡ್ತೀರಿ. ಆ ಲೆಕ್ಕ ಪರಿಶೋಧಕರು ತಮ್ಮ ಒಪ್ಪಿಗೆಯನ್ನ ಸೂಚಿಸ್ತಾರೆ. ನಾವು ಹಿಂದಿನ ಅವಧಿಯಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ತಮ್ಮ ಒಪ್ಪಿಗೆಯನ್ನ ಸೂಚಿಸಿದಲ್ಲಿ ಅಂತಹ ಮಾಹಿತಿಯನ್ನು ಒಳಗೊಂಡಂತೆ ನೀವು ಲೆಕ್ಕ ಪರಿಶೋಧನಾ ಇಲಾಖೆಗೆ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ತಿಳಿಸ್ಬೇಕು. ಆಗ ನಿಮಗೆ 7 ದಿನದೊಳಗಾಗಿ ಲೆಕ್ಕ ಪರಿಶೋಧಕರಿಗೆ ತಿಳಿಸುವಂಥದ್ದು, ಅವರು ತಮ್ಮ ಒಪ್ಪಿಗೆಯನ್ನು 15 ದಿನದೊಳಗಾಗಿ ನಿಮಗೆ ತಿಳಿಸುವಂಥದ್ದು, ಆ ನಂತರ ಮತ್ತೆ 30 ದಿನದೊಳಗಾಗಿ ನೀವು ಮತ್ತೆ ಎಲ್ಲ ವಾರ್ಷಿಕ ಮಹಾಸಭೆಯಾದ 30 ದಿನದೊಳಗಾಗಿ ಲೆಕ್ಕ ಪರಿಶೋಧಕರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಲೆಕ್ಕ ಪರಿಶೋಧನಾ ಇಲಾಖೆಗೆ ತಿಳಿಸಬೇಕು. ಆವಾಗ ಕೂಡ ನೀವು ಒಂದು ನಿರ್ಣಯದ ಪ್ರತಿಯೊಂದಿಗೆ ನೇಮಕಾತಿ ಕುರಿತು ಲೆಕ್ಕ ಪರಿಶೋಧಕರಿಗೆ ನೀಡಿದ ಮಾಹಿತಿ ಪ್ರತಿಯನ್ನ ಅಧಿಕೃತವಾಗಿ ಸಲ್ಲಿಸಬೇಕು. ಅಂದ್ರೆ ನಾವು ಓರಲ್ಲ ಹೇಳಿದೀವಿ ಸರ್ ಇಂಥವ್ರು ಮಾಡ್ಕೊಂಡಿದೀವಿ, ಇನ್ನೋ ಅವರಿಗೆ ಕೊಟ್ಟು ಒಂದು ನೇಮಕ ಸ್ವೀಕೃತಿಯನ್ನ ಪಡಿಬೇಕು. ಇಲ್ಲದೆ ಹೋದಲ್ಲಿ ಲೆಕ್ಕ ಪರಿಶೋಧಕ ನಿರ್ದೇಶಕರಿಗೆ ನೀವು ಆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ 25 ಒಳಗಡೆಗೆ ಎಲ್ಲ ಲೆಕ್ಕ ಪರಿಶೋಧನೆ ಎಲ್ಲ ವಾರ್ಷಿಕ ಮಹಾಸಭೆ ಆಗ್ಬೇಕು. ಅದು ಕಾನೂನಾತ್ಮಕವಾಗಿ ಕಡ್ಡಾಯ. ಅಕ್ಟೋಬರ್ 25 ಒಳಗೆ ಅಥವಾ ಅಕ್ಟೋಬರ್ 30 ಒಳಗಡೆಗೆ ಯಾವ್ಯಾವ ಲೆಕ್ಕ ಪರಿಶೋಧಕರ ನೇಮಕಾತಿಯ ಬಗ್ಗೆ ಮಾಹಿತಿ ಬಂದಿಲ್ವೋ ಅಂತಹ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಿಗೆ ಅಥವಾ ಸೌಹಾರ್ದಗಳಿಗೆ ಲೆಕ್ಕ ಪರಿಶೋಧನಾ ಇಲಾಖೆಯವರು
ನೇಮಕಾತಿ ಮಾಡ್ಲಿಕ್ಕೆ ಉಪಕ್ರಮಿಸಬಹುದು. ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಮಾಹಿತಿಯನ್ನ ಸಲ್ಲಿಸಿಲ್ಲ ಅಂತಾದ್ರೆ ಅವರು 1 ತಿಂಗಳಾದರೂ ಕೊಟ್ಟಿಲ್ಲ, ನೀವು ಕೊಡ್ಬೇಕಾಗಿರೋ ಅವಧಿಯನ್ನು ಮೀರಿದ ನಂತರ ಅವರು ನಿಮ್ಮ ಸಹಕಾರ ಸಂಸ್ಥೆಗೆ ಬೇರೆ ಯಾರನ್ನಾದರೂ ಅಥವಾ ಡಿಪಾರ್ಟ್ಮೆಂಟ್ ಇಂದ ಅಥವಾ ತಮಗೆ ಅನುಕೂಲ ಅಂದ್ರೆ ತಮಗೆ ಲಿಸ್ಟ್ ನಲ್ಲಿ ಇರುವಂತವ್ರನ್ನ ಯಾರನ್ನಾದ್ರೂ ನೇಮಕ ಮಾಡಿ ಆದೇಶ ಮಾಡಿದರೆ ಕಡೆಗೆ ನಾವು ನೇಮಕ ಮಾಡ್ಕೊಂಡಿದ್ವಿ ಅಂತ ಹೇಳೋದಕ್ಕೆ ನಿಮಗೆ ಕಷ್ಟ ಆಗತ್ತೆ, ಯಾಕೆಂದ್ರೆ ಮಾಹಿತಿ ಸಲ್ಲಿಸಿರೋದಿಲ್ಲ. ಆವಾಗ ಆ ಲೆಕ್ಕ ಪರಿಶೋಧಕರು ಮತ್ತು ಈ ಲೆಕ್ಕ ಪರಿಶೋಧಕರು ಇಬ್ಬರದ್ದು ಒಂದು ತರ ಗೊಂದಲ ಆಗತ್ತೆ. ಆ ಗೊಂದಲಗಳಿಗೆ ಅವಕಾಶ ಮಾಡ್ಕೊಡ್ಬೇಡಿ. ಮಹಾಸಭೆ ಆದ ನಂತರ ಯಾರನ್ನ ನೇಮಕ ಮಾಡ್ಕೊಂಡಿದೀವಿ ಅನ್ನೋದನ್ನ ಅವರಿಗೆ ಪ್ರತ್ಯೇಕವಾದ ಲೆಟರ್, ಕೆಲವು ಸರಿ ಹೇಳ್ತಾರೆ ಸರ್ ರೆಸಲ್ಯೂಷನ್ ಕಾಪಿ ಕೊಟ್ಟಿದ್ವಿ ಸರ್ ಅವ್ರು ನೋಡ್ಕೊಳ್ಬೇಕಿತ್ತು. ನೋ, ಲೆಕ್ಕ ಪರಿಶೋಧಕರ ನೇಮಕಾತಿ ಮಾಹಿತಿ ಅಂತಾನೆ ಒಂದು ಪತ್ರ ಬರೆದು ಅದಕ್ಕೆ ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳಿ, ಇಂಥವರನ್ನ ನಾವು ನೇಮಕ ಮಾಡ್ಕೊಂಡಿದೀವಿ ಅಂತ ಹೇಳಿ. ಆ ನೇಮಕ ಮಾಡ್ಕೊಂಡಿರೋ ಮಾಹಿತಿ ಅವರಿಗೆ ಸಲ್ಲಿಸಿದ್ರೆ ಅವರು ಬೇರೆಯವರನ್ನ ನೇಮಕ ಮಾಡುವಂತಿಲ್ಲ. ಅಕಸ್ಮಾತ್ ಕಣ್ತಪ್ಪಿನಿಂದ ಅವರು ಇದನ್ನ ಮಾಹಿತಿಯನ್ನು ನೋಡದೆ ಅವ್ರು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ರು ಕೂಡ ಆ ಅಪಾಯಿಂಟ್ಮೆಂಟ್ ವಾಯ್ಡ್ ಆಗತ್ತೆ, ಸಿಂಧು ಆಗತ್ತೆ, ನಿಮ್ಮ ಅಪಾಯಿಂಟ್ಮೆಂಟ್ ಸಿಂಧು ಆಗತ್ತೆ. ಹಾಗಾಗಿ ಇದೊಂದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸಹಕಾರ ಸಂಸ್ಥೆಗಳು ಯಾರ್ಯಾರಿದ್ದೀರಿ ಇದನ್ನ ಮಾಹಿತಿ ಸಲ್ಲಿಸುವಂತದ್ದನ್ನ ನೀವು ಮಾಡಿ. ಹಾಗೆ ಇಲ್ಲಿ ಲೆಕ್ಕ ಪರಿಶೋಧಕರು ಯಾರ್ಯಾರಿದ್ದೀರಿ, ನಿಮ್ಮ ಸಹಕಾರ ಸಂಸ್ಥೆ ಏನ್ ಕಕ್ಷಿದಾರ ಸಹಕಾರ ಸಂಸ್ಥೆ ಇದೆಯೋ ಅದು ನಿಮ್ಮ ಅಪಾಯಿಂಟ್ ಮಾಡಿದ್ದರೆ, ನೀವು ಒಪ್ಪಿಗೆ ಸೂಚಿಸಿದ್ರೆ ಅದು ಮಾಹಿತಿಯನ್ನ ತಲುಪಿಸಿರುವುದನ್ನ ಗ್ಯಾರಂಟಿ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ನಿಮಗೆ ಅನಗತ್ಯವಾಗಿ ಪತ್ರ ವ್ಯವಹಾರಗಳು ನಡೆಯುತ್ತೆ, ಅನಗತ್ಯವಾಗಿ ಕೆಲವೊಂದು ಸಂಕಟಕ್ಕೆ ಈಡಾಗ್ತೀರಿ. ಇನ್ನು ಮುಂದುವರೆದಂತೆ ಇದು ಲೆಕ್ಕ ಪರಿಶೋಧನಾ ಇಲಾಖೆಗೆ ಸಲ್ಲಿಸುವಂತ ಮಾಹಿತಿ. ಹಾಗೆ ರಿಜಿಸ್ಟ್ರಾರ್, ನಮ್ಮ ನೋಂದಣಾಧಿಕಾರಿಗಳಿಗೆ ನೀವು ಕೊಡ್ಬೇಕಾಗಿರುವಂತಹ ಮಾಹಿತಿಗಳು ಏನಿದೆ ಅದು ಕೂಡ ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ. ಏನೇನ್ ಕೊಡಬೇಕು. ಪ್ರತಿಯೊಂದು ಸಹಕಾರ ಸಂಘವು ಸಾಲ ಕೈರಿನಿಂದ 6 ತಿಂಗಳೊಳಗಾಗಿ, ಅಂದರೆ ಸೆಪ್ಟೆಂಬರ್ 30ರೊಳಗಾಗಿ ನಿಬಂಧಕರಿಗೆ ಮತ್ತು ಸೌಹಾರ್ದ ಸಹಕಾರಿಯಾಗಿದ್ದಲ್ಲಿ ಸಂಯುಕ್ತ ಸಹಕಾರಿಗೆ ಕೆಳಕಂಡ ವರದಿಗಳನ್ನು ಸಲ್ಲಿಸಬೇಕು. ಇಲ್ಲಿ ಸಾಲ ಕೈರಿನಿಂದ 6 ತಿಂಗಳೊಳಗಾಗಿ ಅಂತ ಹೇಳಿದಲ್ಲಿ ನಿಮ್ಮದು ಜುಲೈನಲ್ಲಿ ಜನರಲ್ ಬಾಡಿ ಆಗಿದೆ. ಜುಲೈನಲ್ಲಿ ಆಗಿರುವಂತದ್ದಕ್ಕೆ ಮತ್ತೆ 30 ದಿನದೊಳಗೆ ಸಲ್ಲಿಸಬೇಕಾ? ಅಗತ್ಯ ಇಲ್ಲ. 6 ತಿಂಗಳೊಳಗಾಗಿ ಅಂದ್ರೆ ಸೆಪ್ಟೆಂಬರ್ 30ರೊಳಗಾಗಿ. ನಿಮ್ದು ಸೆಪ್ಟೆಂಬರ್ 24ಕ್ಕೆ ಆದರೆ 6 ದಿನ ಸಮಯ ಸಿಗತ್ತೆ ನಿಮಗೆ. ಸೆಪ್ಟೆಂಬರ್ 1ಕ್ಕಾಗಿದ್ದರೆ ನಿಮಗೆ 25 ದಿನ 29 ದಿನ ಸಿಗತ್ತೆ. ಹಾಗೆ ಜುಲೈನಲ್ಲಿ ಆಗಿದ್ರು ನಿಮಗೆ 1.5 ತಿಂಗಳು 2 ತಿಂಗಳು ಸಿಗತ್ತೆ. ಇದಿಷ್ಟನ್ನ ಕೊಡಬೇಕು. ಏನೇನ್ ಕೊಡ್ಬೇಕು? ವಾರ್ಷಿಕ ಚಟುವಟಿಕೆಗಳ ವರದಿ, ಏನು ನೀವು ಜನರಲ್ ಬಾಡಿಯಲ್ಲಿ ಮಂಡಿಸ್ತೀರಿ ವಾರ್ಷಿಕ ಚಟುವಟಿಕೆಗಳ ವರದಿ, ಅದನ್ನ ನೀವು ಕೊಡಬೇಕು. ಪರಿಶೋಧಿತ ಲೆಕ್ಕಪತ್ರಗಳನ್ನ, ಆರ್ಥಿಕ ತಥ್ಯಗಳನ್ನ ಕೊಡಬೇಕು. ಹಾಗೆ ವಿಲೇವಾರಿ, ಲಾಭಾಂಶವನ್ನ ನೀವು ಅಲ್ಲಿ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ, ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಎಷ್ಟು ನಿವ್ವಳ ಲಾಭ ಅಂತ ಇರ್ತದೆ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಿದಿರಿ, ಲಾಭ ವಿಂಗಡಣೆ ಹೇಗೆ ಮಾಡಿದಿರಿ, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಅಂತ ಹಾಕಿದಿರಿ, ಕಾಯ್ದೆ ಪ್ರಕಾರ ಮಾಡಿದೀರಾ ಅದನ್ನೆಲ್ಲ ನೋಡ್ಕೊಂಡು, ಬೋನಸ್ ಕೊಡದಿದ್ದೀರಾ ಬೋನಸ್ ಎಷ್ಟು ಕೊಟ್ಟಿದ್ದೀರಿ, ಹಾಗೆ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಡಿವಿಡೆಂಡ್ ಎಷ್ಟು ಕೊಟ್ಟಿದ್ದೀರಿ, ಎಷ್ಟಾಗತ್ತೆ, ಆಮೇಲೆ ಜೊತೆಗೆ ನೀವು ಉಳಿದಂತಹ ಲಾಭವನ್ನ ಯಾವ ನಿಧಿಗೆ ವರ್ಗಾಯಿಸಿದಿರಿ, ಇಷ್ಟು ಮಾಹಿತಿಗಳು ಅವರಿಗೆ ಬೇಕಾಗತ್ತೆ. ಅಕಸ್ಮಾತ್ ತಿದ್ದುಪಡಿಗಳೇನಾದ್ರು ಇದ್ರೆ ತಿದ್ದುಪಡಿಗಳ ವಿವರ ಏನು, ಯಾವ ತಿದ್ದುಪಡಿ, ಚುನಾವಣೆ ಏನಾದ್ರು ನಡೆಸಿದ್ರೆ ಚುನಾವಣೆ ನಡೆಸಿದ ವಿವರ, ಜೊತೆಗೆ ಸಾಮಾನ್ಯ ಸಭೆಯನ್ನ ಯಾವಾಗ ಮಾಡಿದಿರಿ, ಸಾಮಾನ್ಯ ಸಭೆಯ ನಡವಳಿಗಳ ನಕಲು ಕೂಡ ಹಾಕ್ಬೇಕಾಗತ್ತೆ. ಸಾಮಾನ್ಯ ಸಭೆಯ ನಡವಳಿಗಳನ್ನು ಹಾಕಿದೀವಿ ಅಂದ್ರೆ ಮಾತ್ರ ಸಾಕಾಗಲ್ಲ, ಸಾಮಾನ್ಯ ಸಭೆಯ ನಡೆಸಿದ ವಿವರ ಕೊಡ್ಬೇಕಾಗತ್ತೆ. ನೋಟಿಸ್ ಕೊಟ್ಟಿದ್ದೀರಾ, ನೋಟಿಸ್ ಯಾವಾಗ ಕೊಟ್ರಿ, ವಿಶೇಷ ಸಭೆಯ ಅಥವಾ ವಾರ್ಷಿಕ ಮಹಾಸಭೆಯ ವಿಶೇಷ ಸಭೆಯಲ್ಲ ಅಂದ್ರೆ ಎಷ್ಟು ದಿನದ ಮೊದಲೇ ಕೊಟ್ಟಿದ್ದೀರಿ ಅಂತ ಮಾಹಿತಿ ಬೇಕಾಗತ್ತೆ. ಹಾಗಾಗಿ ನೋಟಿಸಿನ ಕಾಪಿಗಳು ಜೊತೆಗೆ ಬೇಕಾಗತ್ತೆ. ಮತ್ತೆ ಈ ಅಟೆಂಡೆನ್ಸ್ ಎಷ್ಟು ಜನ ಬಂದಿದ್ರು, ಅರ್ಹ ಮತದಾರರು ಎಷ್ಟು, ಸಭೆಗೆ ಹಾಜರಾಗಲು ಅರ್ಹತೆ ಇದ್ದಂತಹ ಸದಸ್ಯರು ಎಷ್ಟು ಜನ ಬಂದಿದ್ರು, ಇವುಗಳನ್ನೆಲ್ಲ ಮಾಹಿತಿಗಳು ಬೇಕಾಗತ್ತೆ. ಒಂದು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ಸಾಮಾನ್ಯ ಸಭೆಯ ನಡವಳಿಕೆಗಳ ನಕಲು ಅಂದ್ರೆ ಅದು ಸಾಮಾನ್ಯ ಸಭೆಯ ನಡವಳಿಕೆಗಳನ್ನ ದಾಖಲಿಸಿ ಅದನ್ನು ಕೊಡಬೇಕು. ಮತ್ತೆ ಜೊತೆಗೆ ಕಾಲಕ್ಕೆ ರಿಜಿಸ್ಟ್ರಾರ್ ಅಥವಾ ಸಂಯುಕ್ತ ಸಹಕಾರಿ ಅಪೇಕ್ಷಿಸುವ ಇತರೆ ಮಾಹಿತಿಗಳು, ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಬೇರೆ ಮಾಹಿತಿಗಳು ಬೇಕು ಅಂತ ಕೇಳಿದ್ರೆ ಅವುಗಳನ್ನು ಕೊಡಬೇಕಾಗತ್ತೆ. ಇದಿಷ್ಟು ಸೆಕ್ಷನ್ 34 ಪ್ರಕಾರ ನಮಗೆ
ಕೋಆಪರೇಟಿವ್ ಆಕ್ಟ್ ಪ್ರಕಾರ ಕೊಡಬೇಕು. ಸಂಯುಕ್ತ ಸೌಹಾರ್ದ ಸಹಕಾರಿಗಳಿಗೂ ಕೂಡ ಇದನ್ನ ಕೊಡಬೇಕಾದಂಥದ್ದು ಆ ಆಕ್ಟ್ ಅಲ್ಲೂ ಇದಿದೆ. ಹಾಗಾಗಿ ಅದಷ್ಟು ಕೊಡ್ಬೇಕಾಗತ್ತೆ. ಇನ್ನು ಮಹಾಸಭೆಗೆ ಹಾಜರಾಗ್ಲಿಕ್ಕೆ ಲೆಕ್ಕ ಪರಿಶೋಧಕರಿಗೆ ಹಕ್ಕಿದೆ. ಈಸ್ ಎಂಟೈಟಲ್ಡ್. ಲೆಕ್ಕ ಪರಿಶೋಧನು ಸಾಮಾನ್ಯ ಸಭೆಗೆ ಹಾಜರಾಗಿ ನೋಟಿಸ್ಗಳನ್ನು ತಗೊಂಡು ಸಮಾಚಾರದಿಂದ ಹಾಜರಾಗಿ ಅಂತಹ ಸಹಕಾರಿಯ ಕಚೇರಿಯಲ್ಲಿ ಅಂತಹ ಸಭೆಗೆ ಹಾಜರಾಗಲು ಲೆಕ್ಕ ಪರಿಶೋಧಕನಾಗಿ ತನಗೆ ಸಂಬಂಧಿಸಿದ ವ್ಯವಹಾರದ ಯಾವುದೇ ಅಂಶಗಳಿಗೆ ಸಾಮಾನ್ಯ ಸಭೆಯಲ್ಲಿ ಆಲಿಸಲ್ಪಡಲು ಹಕ್ಕುಳ್ಳವನಾಗಿರತಕ್ಕದ್ದು. ಈಸ್ ಎಂಟೈಟಲ್ಡ್. ಯಾಕೆಂದ್ರೆ ಯಾವುದೇ ಲೆಕ್ಕ ಪರಿಶೋಧಕ ನಿಮ್ಮ ಸದಸ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸದಸ್ಯನಲ್ಲದಿದ್ದರೆ ಅವನಿಗೆ ನಿಮ್ಮ ಸಾಮಾನ್ಯ ಸಭೆಗೆ ಹಾಜರಾಗುವಂತಿಲ್ಲ. ಆಗ ಏನಾದರೂ ಲೆಕ್ಕಪತ್ರಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಯಾರನ್ನು ಕೇಳಬೇಕು? ಹಾಗಾಗಿ ಆಕ್ಟ್ ಅಲ್ಲಿ ಇದೊಂದು ವಿಶೇಷವಾದಂತಹ ಪ್ರಾವಧಾನವನ್ನ ಮಾಡಿದ್ದಾರೆ. ಲೆಕ್ಕ ಪರಿಶೋಧಕರು ತಾನು ಲೆಕ್ಕ ಪರಿಶೋಧನೆ ಮಾಡಿದ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಇರಬಹುದು. ಅದರ್ವೈಸ್ ಈಸ್ ನಾಟ್ ಎಂಟೈಟಲ್ಡ್. ಅವರಿಗೆ ಬರ್ಲಿಕ್ಕೆ ಹಕ್ಕಿಲ್ಲ. ಅವನು ಹಾಜರಿರ್ಬೋದು. ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಅಥವಾ ತಾನು ಬರೆದಂತಹ ತನ್ನ ಲೆಕ್ಕ ಪರಿಶೋಧನಾ ವರದಿಯಲ್ಲಿರುವಂತಹ ಯಾವುದೇ ಅಂಶಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಬಂದ್ರೆ ಅದಕ್ಕೆ ಉತ್ತರಿಸಲು, ಯಾಕೆಂದ್ರೆ ಸಾಮಾನ್ಯ ಸಭೆಯಲ್ಲಿ ಆಲಿಸಲ್ಪಡಲು ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೋ ಪ್ರಶ್ನೆ ಬಂತು ಅಂದ್ರೆ ಅದಕ್ಕೆ ಉತ್ತರ ಅವನು ಹೇಳಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಹಾಗಾಗಿ ಮಹಾಸಭೆಗೆ ಲೆಕ್ಕ ಪರಿಶೋಧಕರ ಹಾಜರಾತಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಎಂಟೈಟಲ್ಮೆಂಟ್ ಇದೆ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಸಭೆಗೆ ಹಾಜರಾಗಿ ಅಂತ ಹೇಳಿ ಒಂದು ಲೆಟರ್ ಬರೆದು ಅಂದ್ರೆ ಆಹ್ವಾನವನ್ನ ಕೊಡಬೇಕು. ಯಾರಿಗೆ? ಲೆಕ್ಕ ಪರಿಶೋಧಕರಿಗೆ ಒಂದು ನೋಟಿಸಿನ ಕಾಪಿ ಇಟ್ಟು ನಮ್ಮ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಈ ವರ್ಷ ಇಂಥ ದಿನ ಇದೆ, ತಾವು ಅದಕ್ಕೆ ಬಂದು ಹಾಜರಿದ್ದು ಲೆಕ್ಕಪತ್ರಗಳ ಬಗ್ಗೆ ವಿವರಣೆ ನೀಡಬೇಕೆಂದು ಕೋರಿಕೊಳ್ಳುತ್ತೇವೆ, ಒಂದು ಆಹ್ವಾನವನ್ನು ಕೊಡಬೇಕು. ಅವನು ಲೆಕ್ಕ ಪರಿಶೋಧನಾ ವರದಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಹಕ್ಕುಳ್ಳವನಾಗಿರ್ತಾನೆ. ಬೇರೆ ಯಾವುದೇ ಪ್ರಶ್ನೆಗಳಿಗೆ ಅವನಿಗೆ ಕೇಳಲೇಬೇಕು ಅಥವಾ ಹೇಳಲೇಬೇಕು ಅಂತಿಲ್ಲ. ಅವನು ಹೇಳದೆ ಹೋದ್ರು ಸರಿ. ಆದ್ರೆ ಲೆಕ್ಕ ಪರಿಶೋಧನಾ ವರದಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಸಮಾಧಾನ ನೀಡಬೇಕು. ಯಾರಿಗೆ ನೀಡಬೇಕು? ಸದಸ್ಯರಿಗೆ ನೀಡಬೇಕು. ಆಮೇಲೆ ಲೆಕ್ಕ ಪರಿಶೋಧಕನ ಹಾಜರಾಗುವ ವಿಷಯನ್ನ ಮಹಾಸಭೆಯ ನಡಾವಳಿಗಳಲ್ಲಿ ದಾಖಲಿಸಬೇಕು. ಯಾಕೆಂದ್ರೆ ಸದಸ್ಯರು ಹಾಜರಾತಿ ಅವರಿಗೆ ಕನಿಷ್ಠ ವ್ಯವಹಾರಗಳ ಒಂದು ಕ್ರಮವಾಗಿ ಅವರಿಗೆ ಹಾಜರಾತಿ ಸಿಗತ್ತೆ, ಅದು ಹೌದು. ಆದರೆ ಲೆಕ್ಕ ಪರಿಶೋಧಕ ಹಾಜರಾಗಿದ್ದಾನೆ ಅನ್ನೋದಕ್ಕೆ ನಿಮಗೆ ಮಾಹಿತಿ ಎಲ್ಲಿ ಬೇಕು ಅಂದ್ರೆ ಒಂದು ಲೆಕ್ಕ ಪರಿಶೋಧಕರು ಹಾಜರಾಗಿರ್ತಾರೆ ಅನ್ನೋದನ್ನ ನಿಮ್ಮ ನಡಾವಳಿಗಳಲ್ಲಿ ಗುರುತಿಸ್ಬೇಕು. ಮತ್ತೆ ಲೆಕ್ಕ ಪರಿಶೋಧಕರಿಗೆ ಹಾಜರಾತಿ ಪ್ರಮಾಣ ಪತ್ರ ಕೊಡಬೇಕು. ಜೊತೆಗೆ ಲೆಕ್ಕ ಪರಿಶೋಧಕರಾಗಿ ಅಲ್ಲಿ ನೀವು ನೋಡಿದ್ರೆ ಸಹಕಾರಿಯ ಖರ್ಚಿನಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಆ ಮಹಾಸಭೆಗೆ ಹಾಜರಾಗಕ್ಕೆ ಸಂಬಂಧಪಟ್ಟಂತೆ ಅವರು ದೂರದಿಂದ ಬಂದಿದ್ದಾರೆ, ಬೇರೆ ಊರಿನ ಲೆಕ್ಕ ಪರಿಶೋಧಕರು, ಬೆಂಗಳೂರಿನ ಲೆಕ್ಕ ಪರಿಶೋಧಕರು. ಹಾಗಾಗಿ ನಿಮ್ಮ ಲೆಕ್ಕ ಪರಿಶೋಧಕಕ್ಕೆ ಹಾಜರಾಗಿದ್ದಾರೆ ಅಂದ್ರೆ ಅವರಿಗೆ ಪ್ರಯಾಣ ಇರ್ಬೋದು, ವಸತಿ ಇರ್ಬೋದು, ಇನ್ನಿತರೆ ಊಟೋಪಚಾರದ ವೆಚ್ಚಗಳನ್ನ ಸಹಕಾರಿ ಭರಿಸಬೇಕು. ಅದನ್ನು ಕೂಡ ಹೇಳಿದೆ. ಸೊ ಆಡಿಟ್ ಮಾಡಿದ್ದಾರೆ, ಆಡಿಟ್ ಫೀಸ್ ತಗೊಂಡಿದ್ದಾರೆ ಸರ್, ಅದಕ್ಕೆ ಇಲ್ಲಿ ಬಂದು ಹೋಗೋದು ಅವ್ರದ್ದು ಕರ್ತವ್ಯ ಅಲ್ಲ. ಅವರಿಗೆ ಒಂದು ಅವಕಾಶ ಇದೆ ಹೊರತು ಅವರ ಕರ್ತವ್ಯ ಅಲ್ಲ. ಅವರ ಅಕಸ್ಮಾತ್ ಬಂದಲ್ಲಿ ಹಾಜರಾದಲ್ಲಿ ಅವರಿಗೆ ಹಾಜರಾತಿ ದೃಢೀಕರಣ ಪತ್ರ ಕೊಡಬೇಕು ಅಥವಾ ಹಾಜರಾತಿ ಪ್ರಮಾಣ ಪತ್ರ ಕೊಡಬೇಕು. ಜೊತೆಗೆ ಅದಕ್ಕೆ ಅವರ ಹಾಜರಾತಿಗೆ ಸಂಬಂಧಪಟ್ಟಂತೆ ಅವರು ಖರ್ಚು ಮಾಡಿರುವಂತಹ ಖರ್ಚುಗಳನ್ನು ಸಹಕಾರಿಯು ಭರಿಸಬೇಕು. ಇದಿಷ್ಟು ಲೆಕ್ಕ ಪರಿಶೋಧಕರ ಕುರಿತಾಗಿ ಇರುವಂತದ್ದು. ಇನ್ನು ಸ್ನೇಹಿತರೆ, ಅಗತ್ಯ ದಾಖಲೆಗಳು ಮಾಹಿತಿಗಳ ಬಗ್ಗೆ ಹೋಗ್ಬೇಕು ಅಂದ್ರೆ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತ ದಾಖಲೆಗಳು ಯಾವ್ದು ಅಂತ ಕಾಯ್ದೆ ನಿರ್ದಿಷ್ಟವಾಗಿ ಹೇಳುತ್ತೆ. ಸೆಕ್ಷನ್ ರೂಲ್ 29 ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ಏನೇನು ಹೀಗೆ ಅವರು ನಿರ್ವಹಿಸಬೇಕು ಅಂತದ್ದು ಲೆಕ್ಕಪತ್ರ ದಾಖಲೆಗಳು ಏನೇನು ಅಂತ ಕ್ಲಿಯರ್ ಆಗಿ ಹೇಳಿದೆ. ಸಹಕಾರ ಸಂಘದ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ನಿರ್ವಹಿಸಿದ ಲೆಕ್ಕಪತ್ರಗಳು, ಖಾತೆಗಳು, ಪುಸ್ತಕಗಳು, ರಿಜಿಸ್ಟರ್ಗಳು ಅವಷ್ಟು ಲೆಕ್ಕಪತ್ರ ದಾಖಲೆಗಳು. ವ್ಯವಹಾರಗಳಿಗೆ ಸಂಬಂಧಪಟ್ಟ ಉದ್ದೇಶಗಳಿಗೆ ಸಂಬಂಧಪಟ್ಟಿದ್ ಬೇರೆ ಮತ್ತು ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ ಬೇರೆ.
ವ್ಯವಹಾರ ಮಾಡಿದ್ದಕ್ಕೆ ಬಂದಂತಹ ನಿಜವಾದ ಮತ್ತು ನಿಖರವಾದ ಚಿತ್ರ ಸ್ಥಿತಿಯನ್ನು ತೋರಿಸುವ ದಾಖಲೆಗಳು. ಅಂದ್ರೆ ಯಾವುದೇ ದಾಖಲೆ, ವೋಚರ್ ಇರ್ಬೋದು, ರಸೀಟ್ ಇರ್ಬೋದು, ಅಥವಾ ಇನ್ನಿತರ ಪೂರಕ ದಾಖಲೆಗಳಿರ್ಬೋದು. ವಿಶೇಷವಾಗಿ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ನೀವು ಲೆಕ್ಕಪತ್ರ ದಾಖಲೆಗಳನ್ನ ಲೆಕ್ಕ ಪರಿಶೋಧನೆಗೆ ಹಾಜರುಪಡಿಸಬೇಕು. ಆಡಳಿತ ನಿರ್ವಹಣೆಗೆ, ವ್ಯಾಪಾರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಎಲ್ಲ ರಸೀದಿಗಳು, ಪಾವತಿಗಳು, ಹಾಗೆ ಸದಸ್ಯರು ಮತ್ತು ಗ್ರಾಹಕರೊಂದಿಗೆ ನೀವು ಮಾಡಿದಂತಹ ಪ್ರತಿಯೊಂದು ವ್ಯವಹಾರ ಸಂಬಂಧಿತ ಪ್ರತಿಯೊಂದು ದಾಖಲೆಗಳು, ಅವರಿಗೆ ನೇಮಕಾತಿ ಇರ್ಬೋದು ಅಥವಾ ಯಾವುದೇ ವ್ಯವಹಾರ, ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪತ್ರ ವ್ಯವಹಾರ ಇರ್ಬೋದು, ಕಮ್ಯುನಿಕೇಶನ್ ಇರ್ಬೋದು, ಸಂವಹನಗಳು, ಅದೆಲ್ಲದರದ್ದು ಮಾಹಿತಿಗಳನ್ನ ಕೊಡಬೇಕು. ಯಾವ್ಯಾವ ಸಭೆಗಳು ನಡೆದಿದ್ದಾವೆ ಅಂತಹ ಸಭೆಗಳ ಎಲ್ಲ ಸಭೆಗಳ ದಾಖಲೆಗಳನ್ನ, ಸಾಮಾನ್ಯ ಸಭೆಯ ದಾಖಲೆಗಳು, ಹಿಂದಿನ ವರ್ಷದ ಸಾಮಾನ್ಯ ಸಭೆ ಯಾವಾಗ ನಡೆದಿತ್ತು, ಅದಕ್ಕೆ ಎಷ್ಟು ಜನ ಬಂದಿದ್ರು, ಹಾಜರಾತಿ ಪುಸ್ತಕ ಮತ್ತು ನಿರ್ಣಯದ ಪುಸ್ತಕ, ಇವುಗಳನ್ನೆಲ್ಲ ಹಾಜರುಪಡಿಸಬೇಕು. ಮಂಡಳಿ ಇದೆ, ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿಯ ಸಭೆಗಳು ಎಷ್ಟು ನಡೆದಿದೆ, ಯಾರ್ಯಾರು ಹಾಜರಾಗಿದ್ದಾರೆ ಮತ್ತು ಅದರಲ್ಲಿ ತಗೊಂಡಿರುವಂತಹ ನಿರ್ಣಯಗಳೇನು, ಇವುಗಳ ಬಗ್ಗೆ ದಾಖಲೆಗಳು ಏನೇನಿದೆ ಅದನ್ನ ನಾವು ಲೆಕ್ಕ ಪರಿಶೋಧಕರಿಗೆ ಹಾಜರುಪಡಿಸಬೇಕು. ಹಾಗೆ ನಮ್ಮಲ್ಲಿ ಉಪಸಮಿತಿಗಳಿದೆ, ಸಿಬ್ಬಂದಿ ನೇಮಕಾತಿ ಸಮಿತಿ ಇದೆ, ಸಾಲ ಮಂಜೂರಾತಿ ಸಮಿತಿ ಇದೆ, ವ್ಯವಹಾರಾಭಿವೃದ್ಧಿ ಸಮಿತಿ ಇದೆ, ದಶಮಾನೋತ್ಸವ ಸಮಿತಿ ಇದೆ. ಯಾವುದೇ ಸಮಿತಿಗಳಿರ್ಬೋದು. ನಾನು ಹಿಂದೆನೆ ಉಪಸಮಿತಿಗಳ ರಚನೆಗಳ ಬಗ್ಗೆ ನಿಮ್ಮ ಹತ್ರ ಹೇಳಿ ಡಿಸ್ಕಸ್ ಮಾಡಿದ್ದೆ. ಹಾಗೆ ಅಂತಹ ಉಪಸಮಿತಿಗಳಿದ್ರೆ, ಯಾವ್ಯಾವ್ದು ಉಪಸಮಿತಿಗಳಿದೆಯೋ ಅವುಗಳ ಸಭೆಗಳು ಮತ್ತು ಸಭೆಗಳ ದಾಖಲೆಗಳು, ಅವ್ರಿಗೆ ನೋಟಿಸ್ ಕೊಟ್ಟಿರೋದಿರ್ಬೋದು, ಹಾಜರಾತಿ ಇರ್ಬೋದು ಮತ್ತು ನಿರ್ಣಯಗಳಿರ್ಬೋದು. ಈ ರೀತಿ ಆ ಸಭೆಗಳಿಗೆ ನಡೆಸಿರುವಂತಹ ಎಲ್ಲ ಆಡಳಿತಾತ್ಮಕ ದಾಖಲೆಗಳನ್ನ ನಾವು ಲೆಕ್ಕಪತ್ರಗಳ ದಾಖಲೆಗಳು ಅನ್ನೋ ಭಾಗಗಳು ಅಂತ ಹೇಳಿ ನಾವು ಲೆಕ್ಕ ಪರಿಶೋಧಕರಿಗೆ ಕೊಡಬೇಕಾಗತ್ತೆ. ಅದರಲ್ಲಿರುವ ಅಂಶಗಳನ್ನ ಅವರು ವೀಕ್ಷಿಸಿ ಪರಿವೀಕ್ಷಣೆ ಮಾಡಿ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ನೀಡಬೇಕಾಗತ್ತೆ. ಮತ್ತೇನಾದ್ರೂ ಸದಸ್ಯರಲ್ಲದವರೊಂದಿಗೆ ವಹಿವಾಟು ಮಾಡಿದ್ರೆ, ಮಾಡಬಾರದು ಅಂತಿಲ್ಲ, ಆದರೆ ಕೆಲವೊಂದು ವಿಶಿಷ್ಟ ಸನ್ನಿವೇಶಗಳಲ್ಲಿ ಸದಸ್ಯರಲ್ಲದವರಿಗೂ ಕೂಡ ವಹಿವಾಟು ಮಾಡಬಹುದು. ಹಂಗೇನಾದ್ರು ವಹಿವಾಟು ಮಾಡಿದ್ರೆ ಅವುಗಳ ಬಗ್ಗೆ ಏನ್ ದಾಖಲೆಗಳಿದೆ, ಸದಸ್ಯೇತರರೊಂದಿಗಿನ ವ್ಯವಹಾರ, ಅವುಗಳ ಬಗ್ಗೆ ಇದು ಮಾಡಬೇಕು. ಮತ್ತೆ ಸದಸ್ಯರಿಗೆ ನೀಡಿದ ಸಾಲಗಳು, ಮುಂಗಡಗಳು ಮತ್ತು ಅಂತಹ ಸಾಲಗಳ ವಸೂಲಾತಿ ದಾಖಲೆಗಳು, ಇದು ವ್ಯಾವಹಾರಿಕ ದಾಖಲೆಗಳು, ಅದನ್ನು ಸಂಪೂರ್ಣವಾಗಿ ಇಟ್ಕೊಳ್ಬೇಕು. ಸಪೋಸ್ ನೀವೇನಾದ್ರು ಉತ್ಪಾದನೆ ಮಾಡ್ತಾ ಇದ್ದೀರಿ ಅಥವಾ ಸಂಸ್ಕರಣೆ ಮಾಡ್ತಾ ಇದ್ದೀರಿ ಅಥವಾ ನೀವು ವ್ಯಾಪಾರ ಖರೀದಿ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು, ಉತ್ಪಾದನೆಗಿರ್ಬೋದು, ಸಂಸ್ಕರಣೆಗಿರ್ಬೋದು ಅಥವಾ ಮಾರಾಟಕ್ಕಿರ್ಬೋದು, ಈ ರೀತಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಏನೇನಿದೆ ಅವುಗಳನ್ನ ನಾವು ನಿರ್ವಹಿಸಬೇಕು. ಇಷ್ಟೇನಾ? ಅಲ್ಲ, ನಿರ್ವಹಿಸಬೇಕಾದ ದಾಖಲೆಗಳಲ್ಲಿ ಇನ್ನೂ ಹೇಳ್ತಾನೆ, ಸಂಘದ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗೆ ಸಂಬಂಧಪಟ್ಟಂತ ದಾಖಲೆಗಳು. ನಿಮ್ಮಲ್ಲಿ ಸ್ಥಿರಾಸ್ತಿಗಳಿದ್ದಾವೆ, ಚರಾಸ್ತಿಗಳಿದ್ದಾವೆ, ಚರಾಸ್ತಿಗೆ ಮತ್ತು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಏನೇನು ದಾಖಲೆಗಳಿದೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಹೊಣೆಗಾರಿಕೆಗಳು ಏನಿದೆ, ಅವುಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಏನೇನಿದೆ. ಜೊತೆಗೆ ಸಾಲವನ್ನು ತಗೊಂಡಿದ್ರೆ, ಹೊಣೆಗಾರಿಕೆ ಅಂದ್ರೆ ನಮ್ಮ ಅದರ್ ಸೈಡ್ ಬರುತ್ತೆ, ಲಯಬಿಲಿಟೀಸ್, ಅದ್ರ ಬಗ್ಗೆ ಏನೇನು ಸಾಲಗಳು ತಗೊಂಡಿದೀವಿ, ಹಾಗಾದ್ರೆ ಅವುಗಳ ಬಗ್ಗೆ. ಹಾಗೆ ಈ ಪದ ಅವರೇ ಉಪಯೋಗಿಸಿದ ಹಾಗೆ ಉಪಯೋಗಿಸಿದೀನಿ, ಸಾಮಗ್ರಿಗಳು ಅಥವಾ ಕಾರ್ಮಿಕರ ಬಳಕೆ ಕುರಿತ ದಾಖಲೆಗಳು. ಅಂದ್ರೆ ಸಾಮಗ್ರಿಗಳನ್ನು ಏನೇನು ನಿಮ್ಮಲ್ಲಿ ಕೆಲವೊಂದು ಕನ್ಸಂಪ್ಷನ್ ಆಗತ್ತೆ, ಸಾಮಗ್ರಿಗಳು ಸ್ಟೇಷನರಿ ಕನ್ಸಂಪ್ಷನ್ ಆಗತ್ತೆ, ಏನೇನ್ ಸಾಮಗ್ರಿಗಳು ಕನ್ಸಂಪ್ಷನ್ ಆಗತ್ತೆ ಅಂತಹ ಸಾಮಗ್ರಿಗಳ ಬಳಕೆ ಕುರಿತ ದಾಖಲೆಗಳು ಬೇಕಾಗತ್ತೆ. ಕಾರ್ಮಿಕರನ್ನ ಬಳಕೆ ಕೊಡುದು, ನಮ್ಮಲ್ಲಿ ಡೈಲಿ ವೇಜಸ್ ಮೇಲೆ ಅಥವಾ ಯಾವ್ದೋ ಒಂದು ಇದ್ರದ್ದು ನೀವು ಸಂಸ್ಕರಣೆಯಲ್ಲಿದ್ದೀರಿ ಅಂದ್ರೆ ಸಂಸ್ಕರಣೆಗೋಸ್ಕರ ನೀವು ಕೂಲಿಗಳನ್ನ ಡೈಲಿ ಬೇಸಿಸ್ ಮೇಲೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹಂಗಾಮಿಯಾಗಿ ಕಾರ್ಮಿಕರನ್ನ ಬಳಸ್ಕೊಟ್ಟಿದ್ದೀರಿ, ಅಂತಹ ಬಳಕೆ ಕುರಿತ ದಾಖಲೆಗಳು ಬೇಕಾಗತ್ತೆ. ಹಾಗೆ ನೌಕರರಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡಿದೀವಿ, ಈ ವರ್ಷ ಏನಾದ್ರೂ ನೇಮಕಾತಿ ಮಾಡಿದ್ರೆ ನೇಮಕಾತಿ ಕುರಿತು ಸಮಗ್ರವಾದ ದಾಖಲೆಗಳು ಬೇಕಾಗತ್ತೆ. ನೇಮಕಾತಿ ಸಮಿತಿ ರಚನೆ ಆಗಿತ್ತ, ಅವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಅವುಗಳಿಂದ ಬಂದಿರುವಂತಹ ಶಿಫಾರಸು ಏನು, ಅದರಿಂದ ಆಯ್ಕೆ ಆದಂತಹ ಅಭ್ಯರ್ಥಿಗಳು ಯಾರ್ಯಾರು, ಅವುಗಳ ವಿವರ ಏನು, ಅದಷ್ಟೊಂದು ನೇಮಕಾತಿ ಪ್ರತಿ ವರ್ಷ ಏನು ಇರೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಯಾವ್ಯಾವ ವರ್ಷ ನಿಮ್ಮಲ್ಲಿ ಸಿಬ್ಬಂದಿಗಳ ನೇಮಕಾತಿ ಆಗಿದೆ ಆ ವರ್ಷ ಸಿಬ್ಬಂದಿ ನೇಮಕಾತಿ ಬಗ್ಗೆ ಇರುವಂತಹ ಎಲ್ಲ ದಾಖಲೆಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಆಡಿಟರ್ಗೆ. ಬಡ್ತಿ, ಪ್ರಮೋಷನ್ ಆಗಿದೆ ಅಥವಾ ಯಾರ್ದೋ ಒಬ್ರು ವಿರುದ್ಧ ಶಿಸ್ತು ಕ್ರಮ ಜರುಗಿದೆ,
ಅದಕ್ಕೆ ಶಿಸ್ತು ಕ್ರಮ ಜರುಗಿದ್ದಕ್ಕೆ ಅದಕ್ಕೆ ನೋಟಿಸ್ ಕೊಟ್ಟಿರೋದಂತಿರ್ಬೋದು, ಸಮಜಾಯಿಷಿ ಪಡೆದಿರುವಂತದ್ದು ಇರ್ಬೋದು, ಅದಕ್ಕೆ ನಿರ್ಣಯಗಳನ್ನು ತಗೊಂಡಿರೋದು ಇರ್ಬೋದು, ನಂತರ ಅವ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಅಂತ ಹೇಳಿರ್ಬೋದು, ಅವ್ರನ್ನ ಸಸ್ಪೆಂಡ್ ಮಾಡಿದಿರೋ, ಡಿಸ್ಮಿಸ್ ಮಾಡಿದಿರೋ, ಅಥವಾ ಅವ್ರ ಮೇಲೆ ಕೇಸ್ ಹಾಕಿದಿರೋ, ಈ ರೀತಿ ಯಾವುದೇ ಕ್ರಮ ಇದ್ರೂ ಅದ್ರ ಬಗ್ಗೆ ಇರುವಂತಹ ದಾಖಲೆಗಳು ಏನೇನಿದೆ ಅದನ್ನ ಹೇಳ್ಬೇಕಾಗತ್ತೆ. ಹಾಗೆ ನಿಮ್ಮ ಸಂಪನ್ಮೂಲಗಳನ್ನ ಯಾವ ರೀತಿ ಸಂಗ್ರಹಿಸಿದಿರಿ, ನಿಧಿಗಳನ್ನ ಏನಾದ್ರೂ ಸೃಜನೆ ಮಾಡಿದೀರಾ, ಅದನ್ನ ಬಳಕೆ ಹೇಗೆ ಮಾಡಿದಿರಿ, ಹೂಡಿಕೆಗಳ ಬಗ್ಗೆ ಏನ್ ದಾಖಲೆ ಇದೆ, ಅವುಗಳ ದಾಖಲೆಗಳನ್ನು ಕೂಡ ಕೊಡ್ಬೇಕಾಗತ್ತೆ. ಬ್ಯಾಂಕ್ ಖಾತೆಗಳು, ಹೂಡಿಕೆ ಪತ್ರಗಳು, ಭಾಷೆದೃಢಿಗಳು, ಎಕ್ಸ್ಟರ್ನಲ್ ಕನ್ಫರ್ಮೇಶನ್ಸ್ ಅಂತ ಹೇಳ್ತೀವಿ. ಇದಿಷ್ಟು ನಾವು ಲೆಕ್ಕಪತ್ರಗಳ ದಾಖಲೆಗಳಲ್ಲಿ ನಿರ್ವಹಿಸಬೇಕು. ಆಕ್ಟ್ ಹೇಳುವಂತದ್ದು, ಆಕ್ಟ್ ಅಲ್ಲಿ ಅಂದ್ರೆ ನಿಯಮಗಳಲ್ಲಿ ಹೇಳುತ್ತೆ. ನಿಯಮ 29 ಅಥವಾ 29ರಲ್ಲಿ, ಅಥವಾ ಸೌಹಾರ್ದ ಸಹಕಾರಿಯಾಗಿದ್ರೆ ನಿಯಮ 8ರಲ್ಲಿ ನೀವು ನೋಡ್ಬೋದು ಇದನ್ನ. ಇದಿಷ್ಟು ನಿಯಮಗಳಲ್ಲಿ ಪೂರ್ತಿಯಾಗಿ ಹೇಳಿದ್ದಾರೆ. ಇಷ್ಟೇನ ಹಾಗಾದ್ರೆ? ಇಲ್ಲ, ಕ್ಲಿಯರ್ ಆಗಿ ಹೇಳುತ್ತೆ, ಇಂತಿಂತ ಆಡಳಿತಾತ್ಮಕ ದಾಖಲೆಗಳನ್ನ ನೀವು ನಿರ್ವಹಣೆ ಮಾಡಿರ್ಬೇಕು. ಅದನ್ನ ನಿರ್ವಹಿಸಿರುವುದನ್ನ ಲೆಕ್ಕ ಪರಿಶೋಧಕರು ಪರೀಕ್ಷಿಸಿ ಅದನ್ನ ವಿಮರ್ಶಾತ್ಮಕವಾಗಿ ಅವರು ಟಿಪ್ಪಣಿ ನೀಡಬೇಕು. ಮೂಲ ನೋಂದಣಿ ಪತ್ರ ಇದೆಯಾ, ಅದು ಮೂಲ ನೋಂದಣಿ ಪತ್ರ ಯಾರ ಹತ್ರ ಇದೆ, ಯಾರು ಅದರ ಅಭಿರಕ್ಷೆಯ ದಾಯಿತ್ವವನ್ನು ಹೊಂದಿದ್ದಾರೆ, ಅದನ್ನ ನಾವು ಮೆನ್ಷನ್ ಮಾಡಬೇಕು. ಉಪವಿಧಿಗಳು, ಇತ್ತೀಚಿನ ತಿದ್ದುಪಡಿ ಸಹಿತ ಎಲ್ಲ ತಿದ್ದುಪಡಿಗಳ ಸಹಿತ ಉಪವಿಧಿ ಇದೆಯಾ? ಹಾಗೆ ಏನಾದ್ರು ಸೇವಾ ನಿಯಮಗಳನ್ನು ಮಾಡ್ಕೊಂಡಿದ್ರೆ ಉಪವಿಧಿಗಳ ತಿದ್ದುಪಡಿಗಳ ಸಹಿತ ಎಲ್ಲ ಸೇವಾ ನಿಯಮಗಳು, ಉಪನಿಯಮಗಳು, ವ್ಯಾಪಾರ ವ್ಯವಹಾರ ನಿಯಮಗಳು, ಇದು ಎಲ್ಲ ಇದರಲ್ಲೂ ಸಂಸ್ಥೆಯಲ್ಲಿ ಇರಲೇಬೇಕು ಅಂತಿಲ್ಲ. ಕೆಲವೊಂದು ವ್ಯಾಪಾರ ವ್ಯವಹಾರ ನಿಯಮಗಳು, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅಂದ್ರೆ ವ್ಯಾಪಾರಿ ನಿಯಮಗಳನ್ನ ನೀವು ಟ್ರೇಡಿಂಗ್ ಪಾಲಿಸಿ ಅಥವಾ ಪಾಲಿಸಿ ಅಂತ ಹೇಳಿ ಮಾಡ್ಕೊಂಡಿರ್ತೀರಿ, ಅದರ ಬಗ್ಗೆ ಹೇಳ್ಬೇಕು. ಆದ್ರೆ ವ್ಯವಹಾರ ನಿಯಮ ಅಂದ್ರೆ ಏನು? ನೀವು ಸಾಲ ಕೊಡ್ತೀರಿ, ಸಾಲದ ನಿಯಮಗಳಿದೆಯಾ? ಠೇವಣಿಗಳನ್ನ ಸ್ವೀಕರಿಸ್ತೀರಿ, ಠೇವಣಾತಿ ನಿಯಮಗಳಿದಾವ? ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀರಿ, ಈ ಸ್ಟ್ಯಾಂಪಿಂಗ್ ನಿಯಮ ಇದೆಯಾ? ಯಾವ ವ್ಯವಹಾರ, ಯಾವ ಚಟುವಟಿಕೆಯನ್ನ ನೀವು ಮಾಡ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ನಿಯಮಗಳು, ಅಗತ್ಯ ನಿಯಮಗಳಿದಾವ? ಈ ಸ್ಟ್ಯಾಂಪಿಂಗ್ ನಿಯಮಗಳಿದೆಯಾ? ಶಾಖೆಗಳನ್ನು ಮಾಡಿದ್ದೀರಿ ಅಂದ್ರೆ ಶಾಖಾ ನಿಯಮಗಳಿದೆಯಾ? ಲಾಕರ್ ಇಟ್ಕೊಂಡಿದ್ದೀರಿ ಅಂದ್ರೆ ಲಾಕರ್ ನಿಯಮ ಇದೆಯಾ? ಯಾವುದೇ ವ್ಯವಹಾರ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರಕ ನಿಯಮಗಳು ಇರ್ಬೇಕಾಗತ್ತೆ. ಆ ನಿಯಮಗಳು ಯಾವ್ದ್ಯಾವ್ದಿದೆ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಮತ್ತೆ ಈ ರೀತಿ ಪೂರಕ ನಿಬಂಧನೆಗಳು ಏನೇನಾದ್ರು ಇದ್ರೆ ಅವುಗಳದ್ದು ಇತ್ತೀಚಿನ ತಿದ್ದುಪಡಿ ಮಾಡಿದ ಸಹಿತ ನಿಬಂಧನೆಗಳು ಏನೇನಿದೆ ಅದಷ್ಟು ನೀಡಬೇಕು. ಅಕಸ್ಮಾತ್ ನೀವು ಯಾವುದೇ ಇದಿರಲಿ, ಹಳೆ ಆಕ್ಟ್ ಅಲ್ಲಿ ಇದ್ರೆ ಹಳೆ ಆಕ್ಟ್ ಪ್ರತಿ, ಸೌಹಾರ್ದ ಸಹಕಾರಿಯಾಗಿದ್ರೆ ಸೌಹಾರ್ದ ಸಹಕಾರಿ ಅಧಿನಿಯಮ ಮತ್ತು ನಿಯಮಗಳ ಪ್ರತಿ. ಅಂದ್ರೆ ನಿಮ್ಮ ಕಾಯ್ದೆಯ ಪ್ರತಿ ಮತ್ತು ನಿಯಮಗಳ ಪ್ರತಿ ನಿಮ್ಮಲ್ಲಿ ಇದೆಯಾ? ಅದು ಇತ್ತೀಚಿನ ಪ್ರತಿಯಾಗಿರ್ಬೇಕು. ನಾವು ಶುರು ಮಾಡುವಾಗ 20 ವರ್ಷದ ಹಿಂದೆ ತಗೊಂಡಿದ್ವಿ ಸರ್, ಅದೇ ಇದೆ, ಉಪಯೋಗ ಇಲ್ಲ. ಅನೇಕ ಸಹಕಾರ ಸಂಸ್ಥೆಗಳಲ್ಲಿ ಆಕ್ಟಿನ ಪ್ರತಿ ಇರೋದಿಲ್ಲ. ನೀವು ಯಾವ ಆಕ್ಟ್ಗಳ ಕೆಳಗಡೆ ರಿಜಿಸ್ಟ್ರೇಷನ್ ಆಗಿದ್ದೀರೋ ಆ ಆಕ್ಟಿನ ಪ್ರತಿಯನ್ನು ಹೊಂದುವುದು ನಿಮ್ಮ ಕರ್ತವ್ಯ, ನೀವು ಹೊಂದಿರಲೇಬೇಕು. ಹಾಗಾಗಿ ಅದರ ನಿಯಮಗಳ ಪ್ರತಿ, ಮತ್ತೆ ಇನ್ನೇನಾದ್ರೂ ನಿಮ್ಮ ವ್ಯವಹಾರಕ್ಕೆ ಅಥವಾ ಆಡಳಿತಕ್ಕೆ ಅನ್ವಯ ಆಗುವಂತ ಇತರ ಕಾನೂನು ಪುಸ್ತಕಗಳು, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಪ್ಲೈ ಆಗತ್ತೆ. ಹಾಗಾಗಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದೆಯಾ ನಮ್ಮಲ್ಲಿ? ನಮಗೆ FSSAI ಅಪ್ಲೈ ಆಗತ್ತೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಅಂತೇಳಿ ಒಂದು ಇದಿದೆ. ಯಾವ್ದ್ಯಾವ್ದು ನೀವು ಆಹಾರದ ಇದನ್ನ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಬೇಕಾಗತ್ತೆ. FSSAI ಆಕ್ಟ್ ಇದೆಯಾ ನಿಮ್ಮ ಹತ್ರ? ಕಾರ್ಮಿಕ ಕಾನೂನುಗಳ ಪ್ರತಿ ಇದೆಯಾ? ಯಾವ್ಯಾವ ಕಾನೂನುಗಳು ನಮಗೆ ಅಪ್ಲೈ ಆಗತ್ತೋ ಅದೆಲ್ಲ ಆ ಕಾನೂನಿನ ಪ್ರತಿಗಳನ್ನ ನಾವು ಹೊಂದಿದೀವಾ? ಇದಿಷ್ಟು ಆಡಳಿತಾತ್ಮಕ ದಾಖಲೆಗಳು ಅಂತ ಆಕ್ಟ್ ಹೇಳುತ್ತೆ. ಇಷ್ಟೇನಾ? ಎರಡೂ ಕಾಯ್ದೆಗಳಲ್ಲಿ, ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇರ್ಬೋದು ಅಥವಾ ಸಂವಾದ ಕಾಯ್ದೆ ಇರ್ಬೋದು, ಎರಡು ಕಾಯ್ದೆಗಳ ನಿಯಮಗಳಲ್ಲಿ ಸ್ಪಷ್ಟವಾಗಿ ಆಡಿಟರ್ ಅಥವಾ ಲೆಕ್ಕ ಪರಿಶೋಧಕರಿಗೆ ನೀವು ಏನೇನು ಅನುಸೂಚಿಗಳನ್ನ ಕೊಡಬೇಕು ಅಲ್ಲಿ ಹೇಳಿದೆ. ನಿಯಮಿಸಬಹುದಾದ ಅನುಸೂಚಿಗಳ ಸಹಿತ ಅಂತ ಹೇಳಿದೆ. ಅಂದ್ರೆ ನೀವು ಏಪ್ರಿಲ್ 30ರ ಒಳಗಡೆಗೆ ನಿಯಮಿಸಬಹುದು, ಬರೀ ಆರ್ಥಿಕ ತತ್ವಗಳನ್ನೆಲ್ಲ, ನಿಯಮಿಸಬಹುದಾದ ಆ ಅನುಸೂಚಿಗಳ ಸಹಿತ ಅಂತ ಹೇಳಿದ್ರಿಂದ ಆ ನಿಯಮ ಏನ್ ಹೇಳುತ್ತೆ? ನಿಯಮಿಸಬಹುದಾದ ಅನುಸೂಚಿಗಳು ಯಾವ್ದ್ಯಾವುದು? ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಆಗಿದ್ರೆ 29(3), ಸೌಹಾರ್ದ ಸಹಕಾರಿ ನಿಯಮ ಆಗಿದ್ರೆ 8 ಸಬ್ಸೆಕ್ಷನ್ 2 ಅಂದ್ರೆ ರೂಲ್.
ಅವ್ರು ಏನ್ ಹೇಳುತ್ತೆ, A to Z ಅನ್ನತ್ತೆ 26 ಶೆಡ್ಯೂಲ್ಗಳನ್ನ ನೀವು ಮಾಡಬೇಕು. ಯಾವ್ದ್ಯಾವ್ದು ಅನುಸೂಚಿಗಳು, ಯಾವ್ದ್ಯಾವ್ದು ಸಹಕಾರಿಯ ಕಾರ್ಯನಿರ್ವಹಣೆ ಸಾಮಾನ್ಯ ಮಾಹಿತಿಯ ತಕ್ತೆ, ಅದನ್ನು ನೀವು ರೆಡಿ ಮಾಡಬೇಕು. ಏನ್ ಕಾರ್ಯಾಚರಣೆ ಮಾಡ್ತಾ ಇದೀವಿ, ಕಾರ್ಯನಿರ್ವಹಣೆ ಮಾಡ್ತಾ ಇದೀವಿ, ಉದ್ದೇಶಗಳು ಏನೇನಿತ್ತು ಅದ್ರ ತಕ್ಕನಾಗಿ ನಾವು ಮಾಡ್ತಾ ಇದೀವ, ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡ್ಬೇಕು. ಸಾಮಾನ್ಯ ಮಾಹಿತಿಯ ತಕ್ತೆಯನ್ನ ರೆಡಿ ಮಾಡಬೇಕು. ವರ್ಷಾಂತ್ಯಕ್ಕೆ ಆಡಳಿತ ಮಂಡಳಿಯು ನಗದು ಮತ್ತು ದಾಸ್ತಾನು ಪರಿಶೀಲನೆ ಮಾಡಿದ ತಕ್ತೆ. ಯಾವಾಗ ನೀವು ವ್ಯಾಪಾರಿ ಸಂಸ್ಥೆ ಆಗಿದ್ದೀರೋ ಆವಾಗ ದಾಸ್ತಾನು ಪರಿಶೀಲನೆ ಮಾಡಿದ ತಕ್ತೆ ಬೇಕಾಗತ್ತೆ. ನಿಮ್ದು ವ್ಯಾವಹಾರಿಕ ಸಂಸ್ಥೆ ಆಗಿದೆ ಅಂದ್ರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿದೆ, ದಾಸ್ತಾನು ಇಲ್ಲ ನಮ್ಮಲ್ಲಿ ಅಂದ್ರೆ ದಾಸ್ತಾನು ಪರಿಶೀಲನೆ ಮಾಡಿದ ತಕ್ತೆ ಬೇಕಾಗೋದಿಲ್ಲ. ಆದ್ರೆ ನಗದು ಪರಿಶೀಲನೆ ಮಾತ್ರ ಎಲ್ಲರಿಗೂ ಕಡ್ಡಾಯ. ಯಾರ್ಯಾರು ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿ ನಗದನ್ನ ಪರಿಶೀಲನೆ ಮಾಡಿದೀರಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಬ್ಯಾಂಕ್ ತಾಳೆ ಮತ್ತು ಉಳಿಕೆ ಮೊಬಲಗು ದೃಢೀಕರಣ ತಕ್ತೆ ಅಂದ್ರೆ ಬ್ಯಾಂಕ್ ಕನ್ಫರ್ಮೇಶನ್ ರಿಕನ್ಸಿಲಿಯೇಷನ್ ಆಗಿದೆಯಾ ಅದ್ರ ಬಗ್ಗೆ ಏನ್ ಇದು ಮಾಡ್ತೀರಿ, ಆ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಒಂದು ಕಾಪಿ ಇಟ್ಕೊಳ್ಬೇಕು. ಸದಸ್ಯತ್ವ ಮತ್ತು ಷೇರು ಶೆಡ್ಯೂಲು, ಸದಸ್ಯತ್ವದ ಶೆಡ್ಯೂಲ್ ಬೇಕಾಗತ್ತೆ, ಸದಸ್ಯತ್ವದ ರಿಜಿಸ್ಟರ್ ಬೇಕಾಗತ್ತೆ. ಅದ್ರ ಪ್ರಕಾರ ಸದಸ್ಯತ್ವದ ಶೆಡ್ಯೂಲ್ ಮಾಡ್ತೀರಿ, ಷೇರು ಶೆಡ್ಯೂಲ್ ಮಾಡ್ತೀರಿ. ಸದಸ್ಯತ್ವದ ಶೆಡ್ಯೂಲ್ ಮತ್ತು ಷೇರು ಶೆಡ್ಯೂಲ್ ಅಂದ್ರೆ ಏನು, ಎರಡು ಬೇರೆ ಬೇರೆನ, ಎರಡನ್ನೂ ಒಂದರಲ್ಲೇ ಮಾಡ್ಬೋದು. ಆದ್ರೆ ಅಲ್ಲಿ ಏನ್ ವ್ಯತ್ಯಾಸ ಬರುತ್ತೆ, ಒಬ್ಬ ಸದಸ್ಯ ಕೆಲವರಿಗೆ ಒಂದೊಂದೇ ಶೇರ್ ಕೊಟ್ಟಿರ್ಬೋದು, ಕೆಲವರಿಗೆ 10 ಶೇರ್ ಕೊಟ್ಟಿರ್ಬೋದು, ಕೆಲವರಿಗೆ 100 ಶೇರ್ ಕೊಟ್ಟಿರ್ಬೋದು. ಹಾಗಾಗಿ ಶೇರ್ಗಳನ್ನು ಎಷ್ಟು ಕೊಟ್ಟಿದ್ದೀರಿ, ಅವುಗಳ ಮೊತ್ತ ಎಷ್ಟು, ಹಾಗೆ ಯಾರ್ಯಾರು ಅವರು ಸದಸ್ಯತ್ವ ಪಡೆದಂತಹ ಇವರು, ಅದರಲ್ಲಿ ಸಾಮಾನ್ಯ ಸದಸ್ಯರು ಸಹ ಸದಸ್ಯರು ಬೇರೆ ಬೇರೆ ಇದ್ದಾರೆ. ಹಾಗಾದ್ರೆ ಸಾಮಾನ್ಯ ಸದಸ್ಯತ್ವದ ಶೆಡ್ಯೂಲ್ ಬೇರೆ, ಸಹ ಸದಸ್ಯತ್ವದ ಶೆಡ್ಯೂಲ್ ಬೇರೆ, ಅದೆರಡನ್ನು ಬೇರೆ ಬೇರೆಯಾಗಿ ಮಾಡ್ಕೊಡ್ಬೇಕು. ಇನ್ನು ಒಂದು ಪ್ರಶ್ನೆ ಬರುವುದು, ನಾವು ಮಾತ್ರ ಸದಸ್ಯತ್ವ ಮತ್ತು ಷೇರು ಶೆಡ್ಯೂಲ್ ಬೇಕಾ ಸರ್? ಮಾಡಕ್ ಬರೋದಿಲ್ಲ, ಬೇಡ. ನಾವು ಮಾತ್ರ ಸದಸ್ಯರ ಶೆಡ್ಯೂಲ್ ಆಗ್ಲಿ, ನಾವು ಮಾತ್ರ ಸದಸ್ಯರ ಹೊಂದಿರುವಂತಹ ಸದಸ್ಯರ ಪಟ್ಟಿ ಆಗ್ಲಿ ಬೇಕಾಗೋದಿಲ್ಲ. ಯಾಕೆ ಅಂದ್ರೆ ಅವರು ನಾಮ ಮಾತ್ರ ಸದಸ್ಯರು, ಅವ್ರ ಷೇರು ಸದಸ್ಯರಲ್ಲ. ದೇ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್. ಕ್ಯಾಪಿಟಲ್ಗೆ ಏನೇ ಅವ್ರ ಷೇರನ್ನು ತಗೊಂಡಿರೋದಿಲ್ಲ, ಅವರು ಷೇರುದಾರ ಸದಸ್ಯರಲ್ಲ. ಹಾಗಾಗಿ ಷೇರು ಶೆಡ್ಯೂಲ್ ಬೇಕಾಗುವಂತದ್ದು ಸಾಮಾನ್ಯ ಸದಸ್ಯರು ಸಹ ಸದಸ್ಯರಿಗೆ ಮಾತ್ರ. ನಾವು ಮಾತ್ರ ಸದಸ್ಯರಿಗೆ ಶೇರ್ ಶೆಡ್ಯೂಲ್ ಬರೋದಿಲ್ಲ. ಅವರನ್ನ ಎಷ್ಟು ಮತ್ತೆ ಅವರಿಗೆ ಅವಧಿ ಬೇರೆ ಇದೆ. ಯಾವ ವ್ಯವಹಾರಕ್ಕೆ ಸೇರಿಸಲ್ಪಟ್ಟಿದ್ದಾನೋ ಆ ವ್ಯವಹಾರ ಮುಗಿಯುವವರೆಗೆ ಅಥವಾ 3 ವರ್ಷ, ಯಾವುದು ಮೊದಲು ಅದು. ಹಾಗಾಗಿ ಅವರು ಕಳ್ಸಿಕೊಳ್ತಾ ಇರ್ತಾರೆ. ಹಾಗಾಗಿ ಅವರ ಶೆಡ್ಯೂಲ್ ಬೇಡ ನಿಮಗೆ. ಆದರೆ ಸಾಮಾನ್ಯ ಮತ್ತು ಸಹ ಸದಸ್ಯರ ಶೆಡ್ಯೂಲ್ ಅನ್ನು ನಾವು ರೆಡಿ ಮಾಡ್ತಾ ಇರ್ಬೇಕು, ಓದಬೇಕು. ಮತ್ತೆ ಆಡಳಿತ ಮಂಡಳಿಯ ಸದಸ್ಯರ ಮತ್ತು ನೌಕರರ ಪಟ್ಟಿ. ನೌಕರರು ಯಾರ್ಯಾರಿದ್ದಾರೆ, ಅವರ ಅರ್ಹತೆಯನ್ನು ಯಾವಾಗ ನೇಮಕಾತಿ ಮಾಡ್ಕೊಂಡಿದ್ದೀರಿ, ಯಾವ ಹುದ್ದೆಗೆ ಮಾಡ್ಕೊಂಡಿದ್ದೀರಿ, ಅವರಿಗೆ ಸಂಬಳ ಎಷ್ಟು, ಒಂದು ಕ್ರೋಢೀಕೃತ ಸಂಬಳನ ಅಥವಾ ಯಾವ ರೀತಿ ಸಂಬಳದ ನಿಗದಿ ಮಾಡಿದ್ದೀರಿ, ಬಡ್ತಿ ಮಾಡಿದ್ದಾರೆ, ಅವ್ರಿಗೆ ಈಗ ಯಾವ ಹುದ್ದೆಯಲ್ಲಿ ಇದ್ದಾರೆ, ಅವರಿಗೆ ಈ ರೀತಿ ಎಲ್ಲ ನಿಯಮ ಇದನ್ನ ಹಾಕಿ ಒಂದು ಶೆಡ್ಯೂಲ್ ಕೊಡಬೇಕು. ಯಾವುದು ನೌಕರರ ಪಟ್ಟಿ. ಅದೇ ರೀತಿ ಆಡಳಿತ ಮಂಡಳಿಯ ಸದಸ್ಯರ ಪಟ್ಟಿ ಬೇಕಾಗತ್ತೆ. ಆಡಳಿತ ಮಂಡಳಿಯ ಸದಸ್ಯರು ಯಾರ್ಯಾರು, ಅವರು ಯಾವ ವರ್ಗದಿಂದ ಬಂದಿದ್ದಾರೆ, ಸಾಮಾನ್ಯ ವರ್ಗದಿಂದನೋ, ಮಹಿಳಾ ಮೀಸಲಾತಿಯಿಂದನೋ, ಅಥವಾ ಹಿಂದುಳಿದ ವರ್ಗದ ಯಾವ ಇದರಿಂದ ಬಂದಿದ್ದಾರೆ, ವರ್ಗದಿಂದ ಬಂದಿದ್ದಾರೆ, ಮತ್ತು ಅವರು ಏನಾದ್ರು ಸಾಲಗಳನ್ನ ಪಡೆದಿದ್ರೆ ಅದ್ರ ಬಗ್ಗೆ ವಿವರಗಳು, ಮತ್ತೆ ಅವರು ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಅದ್ರ ವಿವರಗಳು ಬೇಕಾಗತ್ತೆ. ಆಡಳಿತ ಮಂಡಳಿಯ ಸದಸ್ಯರ ಪಟ್ಟಿ ಇದು. ಆಮೇಲೆ ನಿರ್ದೇಶಕರಿಗೆ ಮತ್ತು ಸದಸ್ಯರಿಗೆ ನೀಡಿರುವ ಸಾಲ ಮುಂಗಡಗಳ ಪಟ್ಟಿ, ಲೋನ್ ಶೆಡ್ಯೂಲ್ಸ್. ನೌಕರರಿಗೆ ನೀಡಿದ ಸಾಲ ಮುಂಗಡಗಳು, ನೌಕರರಿಗೆ ಸಾಲ ಕೊಟ್ಟಿದ್ದೀರಿ ಅಥವಾ ಮುಂಗಡಗಳು ಕೊಟ್ಟಿದ್ದೀರಿ, ಅವುಗಳು ಯಾವ್ದನ್ 31 ಮಾರ್ಚ್ ಯಾವ್ದ್ಯಾವ್ದಿತ್ತು, ಮುಂಗಡ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ರಿ, ಏನೇನ್ ಬಾಕಿ ಇತ್ತು, ಹಾಗೆ ಸಾಲ ಏನೇನ್ ಕೊಟ್ಟಿದ್ರಿ, ಎಷ್ಟು ಬಾಕಿ ಇತ್ತು, ಅವುಗಳ ಪತ್ತೆ ಬೇಕು. ತಗಾದೆ ವಸೂಲಿ ಮತ್ತು ಉಳಿಕೆ ತಕ್ತೆ. ಅಂದ್ರೆ ತಗಾದೆ ಅಂದ್ರೆ ಯಾವ್ದಾವ್ದು ಡಿಮ್ಯಾಂಡ್ ಮಾಡಿದಿರಿ, ಡಿಮ್ಯಾಂಡ್ ಮಾಡಿದ್ದರ ತಕ್ತೆಯನ್ನು ನಾವು ಇದು ಮಾಡ್ಬೇಕು. ಸುಸ್ತಿದಾರ ಸದಸ್ಯರ ಪಟ್ಟಿ. ನಿಮ್ಮಲ್ಲಿಯ ಸಾಲದ ನಿಯಮಾವಳಿಗಳಂತೆ ಯಾರ್ಯಾರು ಸದಸ್ಯರು ಸುಸ್ತಿದಾರರಾಗ್ತಾರೆ, ಯಾವ ಕಂತುಗಳು ನಿಗದಿಪಡಿಸಿರುವಂತಹ ಸಾಲಗಳಿಗೆ ಸುಸ್ತಿದಾರರೇ ಬೇರೆ ಮಾರ್ಗಸೂಚಿ ಅಥವಾ ಮಾನದಂಡಗಳಿರ್ತವೆ. ಚಾಲ್ತಿ ಖಾತೆ ಅಥವಾ ಕ್ಯಾಶ್ ಕ್ರೆಡಿಟ್ ಅಥವಾ ಓವರ್ ಡ್ರಾಫ್ಟ್ ಆತರ ಇದಕ್ಕಾದ್ರೆ ಸುಸ್ತಿದಾರರನ್ನ ರೆಕಗ್ನೈಸ್ ಮಾಡುವಂತದ್ದೇ ಬೇರೆ ರೀತಿ. ಅವುಗಳನ್ನ ರೆಕಗ್ನೈಸ್ ಮಾಡಿ ಸುಸ್ತಿದಾರರ ಪಟ್ಟಿಯನ್ನು ಕೊಡಬೇಕು. ಸುಸ್ತಿದಾರ ಸದಸ್ಯರ ಪಟ್ಟಿ ಸಾಲಗಾರರಲ್ಲಿ. ಹಾಗೇನೆ ಮತದಾನದ ಹಕ್ಕುಳ್ಳ ಸದಸ್ಯರ ಪಟ್ಟಿ.
ಇದನ್ನ ಪ್ರತಿ ವರ್ಷ ಏಪ್ರಿಲ್ 30ರೊಳಗಾಗಿ ನೀವು ತಯಾರು ಮಾಡಬೇಕು. ಅದನ್ನ ನೀವು ಆಡಳಿತ ಮಂಡಳಿಯ ಸಭೆಯಲ್ಲಿ ಅದನ್ನ ಇಟ್ಟು ಆಸ್ ಆನ್ 31 ಮಾರ್ಚ್ ಯಾರ್ಯಾರು ಅರ್ಹ ಮತದಾರರಿದ್ದಾರೆ, ಅರ್ಹ ಮತದಾರ ಪಟ್ಟಿಯನ್ನ, ಅರ್ಹ ಸದಸ್ಯರ ಪಟ್ಟಿಯನ್ನು ತಯಾರು ಮಾಡಬೇಕು. ಅವರ ಪಟ್ಟಿಯನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು, ಯಾರ್ಯಾರು ಇದ್ದಾರೆ ಅಂತ. ಹಾಗೆ ಠೇವಣಿಗಳು ಮತ್ತು ಹೂಡಿಕೆಗಳ ದೃಢೀಕರಣ ಸಹಿತ ಶೆಡ್ಯೂಲ್ಗಳು. ಠೇವಣಿಗಳಿದಾವೆ. ಠೇವಣಿಗಳು ಅಂದ್ರೆ ನೀವು ಹೊರಗಡೆ ಮಾಡಿರುವಂತ ಠೇವಣಿಗಳು, ಹೂಡಿಕೆಗಳು ಅಂದ್ರೆ ಹೊರಗಡೆ ಹೂಡಿಕೆಗಳು ಮಾಡಿದಿರಿ, ಅವುಗಳ ಬಾಹ್ಯ ಕನ್ಫರ್ಮೇಶನ್, ಎಕ್ಸ್ಟರ್ನಲ್ ದೃಢೀಕರಣ ಸಹಿತ ಅದ್ರ ಶೆಡ್ಯೂಲ್ ಕೊಡ್ಬೇಕು. ಯಾವ್ಯಾವ ಬ್ಯಾಂಕಿನಲ್ಲಿ ಯಾವ್ಯಾವ ಬಾಬ್ತು ಎಷ್ಟೆಷ್ಟು ಅಮೌಂಟ್ ಅನ್ನ ಹೂಡಿಕೆ ಮಾಡಿದೀವಿ ಅವುಗಳ ಶೆಡ್ಯೂಲ್ಗಳನ್ನ ಕೊಡಬೇಕು. ಹಾಗೆ ಎಲ್ಲಾದ್ರೂ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್ ಇದೆ ನಿಮ್ಮಲ್ಲಿ, ಆ ಬ್ಯಾಡ್ ಅಂಡ್ ಡೌಟ್ಫುಲ್ ಸಾಲಗಳ ಶೆಡ್ಯೂಲ್ಗಳು, ಯಾವ್ದಾವ್ದನ್ನ ಕರಡು ಮತ್ತು ಸಂದೇಹಾಸ್ಪದ ಸಾಲಗಳು ಅಂತ ಹೇಳ್ತೀವೋ ಅದನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ನಿಮ್ಮದೇ ಆದ ಮೆಥಡ್ ಇದೆ, ಅಥವಾ ನಿಯಮಗಳಿದಾವೆ, ಅಥವಾ ನೀವು ಒಂದು ಪಾಲಿಸಿ ಮಾಡ್ಕೊಂಡಿದ್ದೀರಿ. NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ನ ಮಾಡ್ಕೊಂಡಿದ್ರೆ ಆ ಮಾನದಂಡದ ಪ್ರಕಾರ, ಇದರ ಏನು ಮಾರ್ಗಸೂಚಿಗಳ ಪ್ರಕಾರ ಏನೇನು ನಿಮ್ಮ ಕರಡು ಮತ್ತು ಸಂದೇಹಾಸ್ಪದ ಸಾಲಗಳು ಬರ್ತದೆ ಅದರ ಶೆಡ್ಯೂಲ್ ಮಾಡ್ಬೇಕಾಗತ್ತೆ. ಮತ್ತೆ ಸಾಲ ದೃಢೀಕರಣ ತಕ್ತೆಗಳು. ಪ್ರತಿಯೊಬ್ಬ ಲೆಕ್ಕ ಶೋಧಕನು ಎಷ್ಟು ಸಾಲವನ್ನು ನೀಡಿದಾರೋ ಅದರಲ್ಲಿ ಒಂದಂಶವನ್ನ ಇನ್ಸ್ಪೆಕ್ಷನ್ ಮಾಡಬೇಕು, ಅವರಿಂದ ದೃಢೀಕರಣ ತಗೊಳ್ಬೇಕು. ನನ್ನ ಸಾಲ ಇಷ್ಟು ಅಂತ ಹೇಳಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಅಲ್ಲಿ ನಿಮ್ಮಲ್ಲಿ ಇರುವಂತಹ ಸಾಲಗಳ ಪಟ್ಟಿಯಲ್ಲಿ 1, 10, 15 ಜನರನ್ನು ಸೆಲೆಕ್ಟ್ ಮಾಡ್ತೀವಿ. ಅವರಿಂದ ಮಾಹಿತಿಯನ್ನು ಪಡೆದು ನಿಮ್ಮ ಸಾಲ ಮಾರ್ಚ್ 31ಗೆ ಇಷ್ಟು ಬ್ಯಾಲೆನ್ಸ್ ಇತ್ತು, ಹೌದಾ ಅಲ್ವಾ ಅಂತ ಕೇಳ್ತೀವಿ. ಹೌದು ಹೌರು ಅಂತ ಒಪ್ಕೊಳ್ತಾರೆ. ಹಾಗಾಗಿ ನೀವೊಂದು ಸೈನ್ ಹಾಕಿ ಅಂತೀವಿ. ಆ ರೀತಿ ಸೈನ್ ಹಾಕಿರುವಂತಹ ಸಾಲ ದೃಢೀಕರಣ ತಕ್ತೆಗಳು ಬೇಕಾಗತ್ತೆ, ಅದನ್ನ ಇಟ್ಕೊಳ್ಬೇಕು. ಮತ್ತೆ ಈ ವರ್ಷ ಏನಾದ್ರೂ ಆಸ್ತಿಗಳಲ್ಲಿ ಹೂಡಿದರೆ, ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಏನೇನು ಆಸ್ತಿಗಳಲ್ಲಿ ಹೂಡಿಕೆ ಮಾಡಿದೀವಿ ಅದರ ಮೊಬೈಲ್ ತಕ್ತೆ ಬೇಕಾಗತ್ತೆ. ಯಾರಾದ್ರೂ ಆಡಳಿತ ಮಂಡಳಿಗೆ ಗೈರು ಹಾಜರಾದಂತ ನಿರ್ದೇಶಕರಿದ್ರೆ ಅವರ ಪಟ್ಟಿ ಬೇಕು. 3 ಅಥವಾ ಹೆಚ್ಚು ಆಡಳಿತ ಮಂಡಳಿ ಸಭೆಗೆ ಗೈರು ಹಾಜರ ನಿರ್ದೇಶಕರ ಶೆಡ್ಯೂಲು ಅಂದ್ರೆ ಅವರು ಅನರ್ಹತೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬೇರೆಯಾಗಿ ಕೊಡ್ಬೇಕಾಗತ್ತೆ. ಮತ್ತೆ 3 ಅಥವಾ ಹೆಚ್ಚು, ಈಗ 3 ಇದು ಆಕ್ಟ್ ಅಲ್ಲಿ ಇರುವಂತದ್ದು. ಆದರೆ ಸಾಮಾನ್ಯ ಸಭೆಗಳಿಗೆ ಈಗ ಗೈರು ಹಾಜರಾದ ಸದಸ್ಯರ ಶೆಡ್ಯೂಲು, ಅದಕ್ಕೋಸ್ಕರ ನಾನು ರೆಡ್ ಮಾರ್ಕ್ ಅಲ್ಲಿ ಮಾಡಿದ್ದೀನಿ. 3 ಅಥವಾ ಹೆಚ್ಚು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದ ಸದಸ್ಯರ ಶೆಡ್ಯೂಲು ಈಗ ಅಪ್ರಸ್ತುತ. ಯಾಕೆಂದ್ರೆ ಈಗ ಅದರ ಮಾನದಂಡ ಚೇಂಜ್ ಆಗಿದೆ. ಮೊದಲು 2013ರಲ್ಲಿರುವಂತಹ ಮಾನದಂಡ ಏನಿತ್ತು ಅಂದ್ರೆ, ಕಳೆದ 5 ವರ್ಷ ಸಾಮಾನ್ಯ ಸಭೆಗಳಲ್ಲಿ 3ಕ್ಕಿಂತ ಹೆಚ್ಚು ಅವರು ಅಟೆಂಡ್ ಆಗಿರ್ಬೇಕು ಅಂತಿತ್ತು. ಅಂತಹ ಸಂದರ್ಭದಲ್ಲಿ 3 ಅಥವಾ ಹೆಚ್ಚು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದವರಿಗೆ ಸದಸ್ಯರ ಶೆಡ್ಯೂಲ್ ಕೊಡ್ಬೇಕಾಗಿತ್ತು. ಈಗ ಅದಿಲ್ಲ. ಕಳೆದ 5 ವರ್ಷದಲ್ಲಿ ಯಾವ್ದಾದ್ರೂ 2 ಸಭೆಗಳಿಗೆ ಹಾಜರಾದ್ರೆ ಸಾಕಾಗತ್ತೆ. ಹಾಗಾಗಿ ಇದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕಾಗತ್ತೆ. ಆದ್ರೆ ನಾವು ಚೇಂಜ್ ಮಾಡದೇ ಇರೋದ್ರಿಂದ ಅದೇ ರೀತಿ ನಾನು ಇಟ್ಟಿದ್ದೀನಿ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಕೊಡ್ಬೇಕಾಗತ್ತೆ. ಉಪವಿಧಿಗಳಲ್ಲಿ ಉಕ್ತವಾಗಿರುವ ಸದಸ್ಯರ ಹೊಣೆಗಾರಿಕೆಯನ್ನು ಪಾಲಿಸಿದ ಬಗ್ಗೆ ಸದಸ್ಯರ ಶೆಡ್ಯೂಲ್ ಅಂದ್ರೆ, ಕನಿಷ್ಠ ವ್ಯವಹಾರ ಮಾಡಿದವರು ಯಾರ್ಯಾರಿದ್ದಾರೆ, ನಿಮ್ಮ ಉಪವಿಧಿ ಪ್ರಕಾರ ಕನಿಷ್ಠ ವ್ಯವಹಾರ ಇಷ್ಟಿಷ್ಟಾಗಿರ್ಬೇಕು. ಒಂದು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಷ್ಟು ವ್ಯವಹಾರ ಆಗಿರ್ಬೇಕು, ಅಥವಾ ಚಾಲ್ತಿ ಖಾತೆಯಲ್ಲಿ ಇಷ್ಟು ವ್ಯವಹಾರ ಆಗಿರ್ಬೇಕು, ಅಥವಾ ಇಷ್ಟು ಡೆಪಾಸಿಟ್ ಇಟ್ಟಿರ್ಬೇಕು, ಅಥವಾ ಇಷ್ಟು ಸಾಲ ತಗೊಂಡು ಅದನ್ನ ಪಾವತಿ ಮಾಡಿರ್ಬೇಕು. ಹೀಗೆ ನಿಮ್ಮಲ್ಲಿ ಕನಿಷ್ಠ ವ್ಯವಹಾರಗಳನ್ನ ನಮೂದಿಸ್ಕೊಂಡಿರ್ತೀರಿ. ಆ ರೀತಿ ಪಾಲಿಸಿದ ಯಾರ್ಯಾರು ಕನಿಷ್ಠ ವ್ಯವಹಾರ ಮಾಡಿದ್ದಾರೆ ಅವರ ಬಗ್ಗೆ ಒಂದು ಶೆಡ್ಯೂಲು. ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರು ಮೋಸ, ವಂಚನೆ, ಹಣದುರುಪಯೋಗ ಅಥವಾ ಆರ್ಥಿಕ ಅವ್ಯವಹಾರಗಳು ನಡೆದಿದೆ ಅಂತಾದ್ರೆ ಅಂತದ್ದು ತಟ್ಟೆ ಬೇಕು. ಅಂದ್ರೆ ಅದುಗಳ ಪ್ರಕರಣಗಳ ವಿವರಗಳು ಬೇಕಾಗತ್ತೆ. ಅಕಸ್ಮಾತ್ ಅದಿಲ್ಲ ಅಂದ್ರೆ ಅನ್ವಯಿಸುವುದಿಲ್ಲ ಅಂತ ಬರಿಬಹುದು. 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ವಸೂಲಾಗದೇ ಇರುವ ಸಾಲ ಮುಂಗಡಗಳ ಶೆಡ್ಯೂಲ್. ಯಾವ್ದ್ಯಾವ್ದು 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ವಸೂಲಾಗೋದಿಲ್ಲ ಅಂತಹ ಸಾಲ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ, ಕಂತುಗಳನ್ನು ನಿಗದಿಪಡಿಸದೇನೆ ನಾವು ಸಾಲ ಕೊಟ್ಟಿರ್ತೀವಿ. ಅದು 1 ವರ್ಷ, 3 ವರ್ಷ, 5 ವರ್ಷ ಈ ರೀತಿ ಅವ್ರು ಒಂದೇ ಕಂತಿನಲ್ಲಿ ವಾಪಸ್ ಕೊಡ್ತಾರೆ. ಆದ್ರೆ 1 ವರ್ಷಕ್ಕಿಂತ ಜಾಸ್ತಿ ನೀವೇನಾದ್ರು ಕೊಟ್ಟಿದ್ರೆ ವಸೂಲಾಗಿಲ್ಲ ಅಂದ್ರೆ ಅವುಗಳ ಶೆಡ್ಯೂಲ್ ಕೊಡ್ಬೇಕಾಗತ್ತೆ. ಆಮೇಲೆ ಏನಾದ್ರೂ ನೀವು ವ್ಯಾಜ್ಯ ಹೂಡಿದಿರಿ ಅಥವಾ ಯಾವ್ದ್ರಲ್ಲೋ ಒಂದರಲ್ಲಿ ನಿಮ್ಗೆ EP ಆಗಿದೆ, ಅಂತಹ ಎಕ್ಸಿಕ್ಯೂಷನ್ ಪ್ರಾಸೆಸ್ ಏನಾದ್ರು ಇದ್ದರೆ, ಜಾರಿ ಪ್ರಕರಣಗಳಿದ್ರೆ ಅವುಗಳ ಶೆಡ್ಯೂಲ್, ಯಾರ್ಯಾರ ಮೇಲೆ ನಾವು ದಾವ ಹೂಡಿದೀವಿ, ಯಾರ್ಯಾರ ಮೇಲೆ ನಮ್ಗೆ EP ಜಾರಿಯಾಗಿದೆ ಅವುಗಳ ಬಗ್ಗೆ ಮಾಹಿತಿಗಳು ಬೇಕಾಗತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಮೀಸಲು ನಿಧಿ ಮತ್ತು ಇತರ ನಿಧಿಗಳು, ಯಾವುದೇ ನಿಧಿಗಳಿದೆ
ನಾವು ಬೈಲಾದಲ್ಲಿದ್ದಂತ ಕೆಲವೊಂದು ನಿಧಿಗಳನ್ನು ಮಾಡಿರ್ತೀವಿ ಮತ್ತು ಸ್ವಂತ ನಿಧಿಗಳನ್ನು ಒಂದಿಷ್ಟು ಮಾಡ್ಕೊಂಡಿರ್ತೀವಿ, ಕಟ್ಟಡ ನಿಧಿ, ಮರಣೋತ್ತರ ನಿಧಿ, ಆ ರೀತಿ ಕೆಲವೊಂದು ನಿಧಿಗಳನ್ನು ಮಾಡ್ಕೊಂಡಿರ್ತೀವಿ ನಮ್ಮ ವ್ಯಾವಹಾರಿಕ ಅನುಕೂಲಕ್ಕೋಸ್ಕರ. ಅಂತಹ ನಿಧಿಗಳು ಏನಾದ್ರು ಇದ್ರೆ ಆ ನಿಧಿಗಳ ಶೆಡ್ಯೂಲ್, ಹಾಗೆ ಠೇವಣಿದಾರರ ಶೆಡ್ಯೂಲ್ ಅಂದ್ರೆ ಠೇವಣಿ ಡೆಪಾಸಿಟ್ ಶೆಡ್ಯೂಲ್, ಮತ್ತೆ ಆಸ್ತಿ ಮತ್ತು ಸ್ವತ್ತುಗಳ ಶೆಡ್ಯೂಲ್ ಅಂದ್ರೆ ನಿಮ್ಮ ಫಿಕ್ಸ್ಡ್ ಅಸೆಟ್ಸ್ ಏನಿದೆ, ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಮೂವಬಲ್ ಅಸೆಟ್ಸ್ ಅದರ ಶೆಡ್ಯೂಲ್ ಬೇಕಾಗತ್ತೆ. ಮತ್ತೆ ಅಕೈರು ದಾಸ್ತಾನಿನ ಶೆಡ್ಯೂಲ್, ಹಿಂದೆ ಒಂದ್ಸಾರಿ ಅಕೈರು ದಾಸ್ತಾನಿನ ಶೆಡ್ಯೂಲ್ ಇರೋದ್ರಿಂದ ಮತ್ತೆ ಇಲ್ಲೊಂದು ಶೆಡ್ಯೂಲ್ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಎರಡೂ ಶೆಡ್ಯೂಲ್ಗಳನ್ನು ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಇದ್ರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಸೇಮ್ ಶೆಡ್ಯೂಲ್ ಕೊಡ್ಬೇಕಾಗತ್ತೆ. ಮತ್ತೆ ಉಪವಿಧಿಗೆ ತಿಳಿಸಲಾಗಿರುವ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲಾಗಿದೆ ಎಂಬುದು ಶೆಡ್ಯೂಲು ವರ್ಗವಾರು. ಅಂದ್ರೆ ಉಪವಿಧಿಗಳಲ್ಲಿ ನಾವು ಇಂಥದ್ದು ಮಾಡ್ತೀವಿ, ಇಂಥದ್ದು ಮಾಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿರ್ತೀವಿ. ಅವುಗಳನ್ನು ಯಾವ್ದಾದ್ರು ನಾವು ಮಾಡಿದೀವಿ, ಎಷ್ಟರ ಮಟ್ಟಿಗೆ ಸಾಧಿಸಿದೀವಿ ಅನ್ನೋದ್ರ ಬಗ್ಗೆ ನಾವು ವರ್ಗವಾರು ಅಂದ್ರೆ ಯಾವ್ಯಾವ ಚಟುವಟಿಕೆಗೆ ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಬೇಕು. ಮತ್ತೆ ಲಾಸ್ಟ್ ಸಾಲ ಮತ್ತು ಮುಂಗಡಗಳ ಶೆಡ್ಯೂಲ್, ಎಷ್ಟು ಸಾಲ ಕೊಟ್ಟಿದ್ದೀವಿ ಮತ್ತು ಎಷ್ಟು ಮುಂಗಡಗಳಿದೆ ಅವುಗಳು ಶೆಡ್ಯೂಲ್ ಕೊಡಬೇಕು. ಇದಿಷ್ಟು ನಾವು ಅನುಸೂಚಿಗಳಂತೂ ಕೊಡ್ಬೇಕಾಗತ್ತೆ. ಇಲ್ಲಿ ಸ್ನೇಹಿತರೆ ಒಂದು ಮೌಖಿಕವಾದ ಇನ್ಫಾರ್ಮೇಶನ್ ನಿಮ್ಗೆ ಹೇಳುವಂಥದ್ದು, ಯಾವುದೇ ಶೆಡ್ಯೂಲ್ ನಮ್ಮಲ್ಲಿ ಸರ್ ನಮ್ಮಲ್ಲಿ 3,500 ಶೇರ್ ಹೋಲ್ಡರ್ಸ್ ಇದ್ದಾರೆ, 3,500 ಜನರದ್ದು ಹೆಸರುಗಳನ್ನ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ತುಂಬಾ ದಪ್ಪ ಆಗತ್ತೆ ಪುಸ್ತಕ ಖಂಡಿತ. ಆಗ ಯಾವಾಗ ನಿಮ್ಮಲ್ಲಿ ಅತಿ ಹೆಚ್ಚು ಯಾವುದೇ ಶೆಡ್ಯೂಲ್ ಅಲ್ಲಿ ಶೇರ್ ಶೆಡ್ಯೂಲ್ ಇರ್ಬೋದು, ಸದಸ್ಯರ ಶೆಡ್ಯೂಲ್ ಇರ್ಬೋದು, ಸಾಲಗಳ ಶೆಡ್ಯೂಲ್ ಇರ್ಬೋದು, ಅಥವಾ ಠೇವಣಿಗಳ ಶೆಡ್ಯೂಲ್ ಇರ್ಬೋದು, ಇವುಗಳು ಸಾವಿರಾರು ಅಕೌಂಟ್ಸ್ ಇದ್ದಾರೆ ಅಂದ್ರೆ ನೀವು ಅವುಗಳ ಪೇಜ್ ಟೋಟಲ್ ಅಂದ್ರೆ ಸಮ್ಮರೈಸ್ಡ್ ಇದನ್ನು ಕೂಡ ಕೊಡಬಹುದು. ಅದು ಕೂಡ ಅನುಕೂಲ ಇದೆ. ಇದಿಷ್ಟು ನಿಯಮಗಳಲ್ಲಿ ಹೇಳಿರುವಂತಹ ಒಂದಿಷ್ಟು ಅನುಸೂಚಿಗಳು ನಾವು ನಿರ್ವಹಿಸಲೇಬೇಕು. ಇನ್ನು ಭೌತಿಕವಾಗಿ ಕೆಲವರು ಪ್ರಶ್ನೆ ಕೇಳ್ತಾರೆ, ಸರ್ ಇದಿಷ್ಟನ್ನು ನಾವು ಕಂಪ್ಯೂಟರೈಸ್ ಮಾಡಿದೀವಿ, ಕೊಡ್ಬೋದಾ? ಜೈ. ಈಗ 26 ದಾಖಲೆಗಳನ್ನು ಹೇಳಿದೀವಿ, ಅದಷ್ಟನ್ನು ಕಂಪ್ಯೂಟರೈಸ್ ಮಾಡಿದೀವಿ, ಕಂಪ್ಯೂಟರ್ ಕೊಡ್ತೀವಿ, ಕಂಪ್ಯೂಟರೈಸ್ಡ್ ಮಾಹಿತಿ ಕೊಡ್ತೀವಿ ಸರ್, ಮಾಡ್ಬೋದಾ? ಜೈ. ಆದರೆ ಭೌತಿಕವಾಗಿ ಕೆಲವೊಂದು ದಾಖಲೆಗಳನ್ನ ನೀವು ನಿರ್ವಹಿಸಲೇಬೇಕು. ಅದರಲ್ಲಿ ಪ್ರಮುಖವಾಗಿ 5 ದಾಖಲೆಗಳನ್ನ ಭೌತಿಕವಾಗಿ ನಿರ್ವಹಿಸಲೇಬೇಕು. ಇದುವರೆಗೆ ಸಹಕಾರಿ ಕಾಯ್ದೆ ಅಥವಾ ಯಾವುದೇ ಕಾಯ್ದೆಗಳು ಭೌತಿಕವಾಗಿ ನಿರ್ವಹಿಸಲಿಕ್ಕೆ ಎಕ್ಸಂಪ್ಷನ್ ಕೊಟ್ಟಿಲ್ಲ. ಯಾವ್ದು? ಸದಸ್ಯರ ರಿಜಿಸ್ಟರ್. ಸದಸ್ಯರ ರಿಜಿಸ್ಟರ್ ಅಂತ ಹೇಳಿದ್ರೆ ಸದಸ್ಯರ ಒಂದು ದಪ್ಪ ಪುಸ್ತಕ ಇರ್ತದೆ, ಅದರಲ್ಲಿ ಅವರ ಫೋಟೋ ಮತ್ತು ಕೆಳಗಡೆ ಅವರ ಮಾದರಿ ಸಹಿಯುಕ್ತ ಅವರ ಸದಸ್ಯರ ರಿಜಿಸ್ಟರ್ ಅನ್ನ ನೀವು ಭೌತಿಕವಾಗಿ ನಿರ್ವಹಿಸಬೇಕು. ನಾವು ಕಂಪ್ಯೂಟರೈಸ್ ಮಾಡಿದೀವಿ ಸರ್, ಎಲ್ಲ ಇದೆ, ಸ್ಕ್ಯಾನ್ ಮಾಡಿರ್ತಿದೀವಿ, ನಥಿಂಗ್. ಕಂಪ್ಯೂಟರೈಸ್ ಮಾಡೋದ್ ಬೇಡ ಅಂತಲ್ಲ, ಆದ್ರೆ ಭೌತಿಕವಾಗಿ ಅವರದ್ದು ನಿರ್ವಹಿಸಲೇಬೇಕು. ಕಾನೂನು ಇದುವರೆಗೆ ಕಂಪ್ಯೂಟರೈಸ್ಡ್ ಗಣಕೀಕೃತ ದಾಖಲೆಗಳಲ್ಲಿ ಇದನ್ನ ಸೇರಿಸಿಲ್ಲ, ಹಾಗಾಗಿ ಇದನ್ನ ನೀವು ಮಾಡಲೇಬೇಕು. ಆಡಳಿತ ಮಂಡಳಿಯ ಹಾಜರಿ ಪುಸ್ತಕ, ಆಡಳಿತ ಮಂಡಳಿಯ ಸಭೆಗೆ ಹಾಜರಿ ಹಾಕ್ಲಿಕ್ಕೆ ಒಂದು ಪುಸ್ತಕ ಇಟ್ಟುಕೊಂಡಿದ್ದೀರಿ ಅಂದ್ರೆ ಅದನ್ನ ಭೌತಿಕವಾಗಿ ಇಡಬೇಕು. ಕಂಪ್ಯೂಟರೈಸ್ ಮಾಡ್ಕೊಂಡಿದೀವಿ ಸರ್, ಬರಲ್ಲ. ಹಾಗೆ ಆಡಳಿತ ಮಂಡಳಿ ನಡಾವಳಿ ಪುಸ್ತಕ, ಅಲ್ಲಿ ಇಲ್ಲಿ ಕೆಲವರು ಕಂಪ್ಯೂಟರ್ ಮಾಡಿ ನಾವು ಪೇಸ್ಟ್ ಮಾಡ್ತೀವಿ ಸರ್. ಅರ್ಥ ಮಾಡ್ಕೊಳ್ಳಿ, ನಾವು ಒಳ್ಳೆ ಪುಸ್ತಕ ತಗೊಂಡಿದೀವಿ ಸರ್, ಕಂಪ್ಯೂಟರ್ ಪ್ರಿಂಟ್ ಮಾಡ್ಕೊಳ್ತೀವಿ ಸರ್, ಪ್ರಿಂಟ್ ಮಾಡಿ ಪೇಜ್ ಅಂಟಿಸಿ ಅದಕ್ಕೆ ನಾವು ಸಹಿ ಹಾಕ್ತೀವಿ ಸರ್, ನಾಟ್ ವ್ಯಾಲಿಡ್. ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಆ ರೀತಿ ಮಾಡ್ತಾ ಇದೀರಿ, ಮುಂದೆ ಯಾವತ್ತಾದ್ರೂ ತೊಂದರೆಗೊಳಗಾಗ್ತೀರಿ, ಕೋರ್ಟಿಗೆ ಹೋದ್ರೆ ಅದು ಅಸಿಂಧು ಆಗ್ಬಿಡುತ್ತೆ. ನೀವು ಕಂಪ್ಯೂಟರೈಸ್ ಮಾಡ್ಕೊಳ್ಳಿ, ಸರ್ಕ್ಯುಲೇಟ್ ಮಾಡ್ಕೊಳ್ಳಿ, ನಿಮ್ಮ ಆಡಳಿತ ಮಂಡಳಿಯ ನಡಾವಳಿಗಳನ್ನ ನೀವು ಸರ್ಕ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಇನ್ಯಾವುದಕ್ಕೆ ಕಂಪ್ಯೂಟರ್ ಅಲ್ಲಿ ಒಂದು ಕಾಪಿ ಇಟ್ಕೊಳ್ಳಿ. ಆದರೆ ಆ ಕಾಪಿಯನ್ನ ಪ್ರಿಂಟ್ ತೆಗೆದು ಅದನ್ನ ಈ ಪುಸ್ತಕದಲ್ಲಿ ಬರೆಸ್ಬೇಕು, ಕೈ ಬರವಣಿಗೆಯಲ್ಲಿ ಇರಬೇಕು. ಯಾರಿಂದಾರು ಬರೆಸಿ, ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಬರೆಯುವಂತವ್ರು ಇದ್ದಾರೆ, ಅವರಿಂದ ಬರೆಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಆ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಯಾರು ಅಧ್ಯಕ್ಷರಿದ್ರೆ ಅಧ್ಯಕ್ಷರು, ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಹಿರಿಯ ನಿರ್ದೇಶಕರು, ಯಾರ ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿದೆಯೋ ಅವರ ಸಹಿ ಇರಬೇಕು ಪ್ರತಿಯೊಂದು ಪುಟಕ್ಕೆ ಕೆಳಗಡೆಗೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಯಾಕೆಂದ್ರೆ ಈ ಪುಸ್ತಕವನ್ನ ನಿರ್ವಹಿಸುವಂತಹ ಮತ್ತು ಅಭಿರಕ್ಷೆಯ ಜವಾಬ್ದಾರಿ ಹೊತ್ತಿರುವಂತವ್ರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರೋದ್ರಿಂದ ಅವರ ಹ್ಯಾಂಡ್ ರೈಟಿಂಗ್ ಇರಬೇಕು ಅಂತಿಲ್ಲ. ಅಂದ್ರೆ ಅವರು ಬರೆಸುವಂತಹ ಹೊಣೆಗಾರಿಕೆ ಹೊಂದಿರ್ತಾರೆ, ಅವರ ಸಹಿ ಬೇಕು, ಅವರು ಕೂಡ ದೃಢೀಕರಣ ಮಾಡ್ತಾರೆ. ಪ್ಲಸ್ ಆ ಸಭೆಯ ಅಧ್ಯಕ್ಷರು ಯಾರಿದ್ದಾರೆ ಅವರು ದೃಢೀಕರಣ ಮಾಡಬೇಕು. ಹಾಗೇನೆ ಸಾಮಾನ್ಯ ಸಭೆಯ ಹಾಜರಿ ಪುಸ್ತಕ,
ಸಾಮಾನ್ಯ ಸಭೆಯ ಹಾಜರಿ ಪುಸ್ತಕವನ್ನು ಕೂಡ ನಾವು ಫಿಸಿಕಲ್ ಮೇಂಟೈನ್ ಮಾಡಬೇಕು. ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಬರ್ಬೋದು, ಸರ್ ನಮ್ಮಲ್ಲಿ 33,000 ಜನ ಸದಸ್ಯರಿದ್ದಾರೆ, ನಮ್ಮಲ್ಲಿ ಸಾಮಾನ್ಯ ಸಭೆಗೆ ಕನಿಷ್ಠ 3,000 ರಿಂದ 4,000 ಜನ ಬರ್ತಾರೆ, ದೊಡ್ಡ ಮಟ್ಟದಲ್ಲಾಗತ್ತೆ, ನಾವು ಒಂದೇ ಪುಸ್ತಕವನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಏನ್ ಮಾಡ್ಬೋದು, ಕಂಪ್ಯೂಟರೈಸ್ಡ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದರೆ ಹೇಗಿದೆ ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರೈಸ್ ಅಲ್ಲಿ ರೂಲ್ಸ್ ಶೀಟ್ಸ್ ಅಲ್ಲಿ ನೀವು ಪ್ರಿಂಟ್ ತೆಗಿತೀರಿ, ಯಾರ್ಯಾರು ಬಂದಿದಾರೋ ಅವ್ರ ಎದುರುಗಡೆ ನೀವು ಮಾಹಿತಿಯನ್ನ ಇದ್ ಮಾಡಿ ಅವ್ರ ಎದುರುಗಡೆ ಸಹಿ ಹಾಕ್ಸ್ಕೊಳ್ತೀರಿ, ನಂತರದಲ್ಲಿ ಅದನ್ನ ಬೈಂಡ್ ಮಾಡ್ತೀರಿ, ಬೈಂಡ್ ಮಾಡಿ ಮತ್ತೆ ಹಾಜರಿ ಪುಸ್ತಕವನ್ನು ಇಡ್ಬೇಕು. ಕೆಲವು ಸರಿ ಏನಾಗತ್ತೆ, ಒಂದೇ ಕೌಂಟರ್ ಇಡೋದಿಲ್ಲ, ನಾವು ತುಂಬಾ ರಶ್ ಆಗತ್ತೆ ಸರ್, ಎಲ್ಲ ನಾವು ನಮ್ಮ ಇದಕ್ಕೆ 6 ಕೌಂಟರ್ ಇದೆ ಸರ್, ಭಾಗಶಃ ವಿಭಾಗಶಃ ಮಾಡ್ಕೊಂಡಿದೀವಿ, 6 ಪುಸ್ತಕವನ್ನು ಇಟ್ಕೊಂಡಿದೀವಿ, ನಿರ್ವಹಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ನಂತರದಲ್ಲಿ ಅದನ್ನ ಒಂದೇ ಪುಸ್ತಕ ಮಾಡ್ತಿರೋ 6 ಪುಸ್ತಕವನ್ನ ಬೇರೆ ಬೇರೆ ಮಾಡ್ತಿರೋ ಮಾಡಿ ಪುಸ್ತಕ ರೂಪದಲ್ಲಿ ಅದನ್ನ ದಾಖಲೆಗಳನ್ನ ಕಾಪಾಡಬೇಕು. ಕಡೆಗೆ ಅದನ್ನ ಬೈಂಡ್ ಹಾಕ್ಸಿ ನಾವು ದಾಖಲೆ ಮಾಡಬೇಕು. ಮೊದಲು ಲೂಸ್ ಶೀಟ್ಸ್ ಅಲ್ಲಿ ತಗೊಳ್ಬಹುದು, ತೊಂದರೆ ಇಲ್ಲ. ಅದರಲ್ಲಿ ಕೈ ಬರಹದಲ್ಲೇ ಇರ್ಬೇಕಾ? ಖಂಡಿತ ಇಲ್ಲ. ಹಾಜರಿ ಪುಸ್ತಕವನ್ನ ನೀವು ಕಂಪ್ಯೂಟರೈಸ್ ಪ್ರಿಂಟ್ ತೆಗೆದಿರ್ತೀರಿ, ನಂತರದಲ್ಲಿ ಅವರು ಸಹಿ ಹಾಕಿದ ನಂತರ ಅದನ್ನ ಒಟ್ಟುಗೂಡಿಸಿ ಅದನ್ನ ಬೈಂಡ್ ಮಾಡಿಸಿ ದೃಢೀಕರಿಸಿ, ಇಷ್ಟು ಜನ ಬಂದಿದ್ರು, ಅವರ ಹಾಜರಾತಿಯ ದೃಢೀಕರಣ ಪತ್ರ ಇದು ಅಂತ ಹೇಳಿ ಅನ್ನೋದನ್ನೆಲ್ಲ ಹಾಕಿ ಒಂದೊಂದು ಮಹಾಸಭೆಗೆ ಒಂದೊಂದು ಪುಸ್ತಕವನ್ನು ನೀವು ಇಡ್ತೀರಿ, ಮಾಡ್ಬೋದು. ಇದು ಈ ವಿಭಾಗಶಃ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ. ನಮ್ಮಲ್ಲಿ 500-600 ಜನ ಬರ್ತಾರೆ ಸರ್, ಒಟ್ಟಿಗೆ ಬರ್ತಾರೆ ಸರ್, ಹಾಜರಾತಿ ತಗೊಳ್ಳೋದು ಕಷ್ಟ ಆಗತ್ತೆ ಸರ್, ಆವಾಗ ವಿಭಾಗಶಃ ನೀವು ಮಾಡ್ಬೋದು. ಆಯಾ ತಾಲೂಕು ವಾರು, ಆಯಾ ಡಿಸ್ಟ್ರಿಕ್ಟ್ ವಾರು ಅಥವಾ ಆಯಾ ವರ್ಗವಾರು ಈ ರೀತಿ ಮಾಡ್ಕೊಳ್ಬಹುದು, ಅದಕ್ಕೇನು ತೊಂದರೆ ಇಲ್ಲ. ಹಾಗೆ ಸಾಮಾನ್ಯ ಸಭೆಯ ನಡಾವಳಿ ಪುಸ್ತಕ ಕೂಡ ಕಂಪ್ಯೂಟರ್ ಮೇಂಟೈನ್ ಮಾಡಿದೀವಿ ಸರ್. ನೋ, ಇಟ್ ಶುಡ್ ಬಿ ಇನ್ ಫಿಸಿಕಲ್ ಫಾರ್ಮ್ಯಾಟ್. ಅದಕ್ಕೆ ನೀವು ಬರ್ದಿರ್ಬೇಕು, ಹ್ಯಾಂಡ್ ರೈಟಿಂಗ್ ಅಲ್ಲಿ ಇರ್ಬೇಕು. ಅದನ್ನ ಕಂಪ್ಯೂಟರ್ ಪ್ರಿಂಟ್ ತೆಗಿತೀವಿ ಸರ್, ಬರೋದಿಲ್ಲ. ಯಾಕೆಂದ್ರೆ ಅದು ಅಂಟಿಸಿದರೆ ಅದು ಇದನ್ನ ಒಪ್ಪೋದಿಲ್ಲ, ಯಾರು ಕೋರ್ಟ್ಗಳು ಒಪ್ಪದೇ ಇರುವಂತ ಸಾಧ್ಯತೆ ಇದೆ. ಹಾಗಾಗಿ ಅದನ್ನ ಬರೆಸಿ ನೀವು ನಿರ್ವಹಿಸಬೇಕು. ಮತ್ತೆ ಈ 5 ದಾಖಲೆಗಳ ಹೊರತಾಗಿ ಬಾಕಿ ಎಲ್ಲ ದಾಖಲೆಗಳನ್ನ ನೀವು ಗಣಕೀಕರಣಗೊಳಿಸಬಹುದು. ಶೇರ್ ಶೆಡ್ಯೂಲ್ ಗಣಕೀಕೃತ ಮಾಡಿದೀವಿ ಸರ್, ಇದ್ರದ್ದು ಏನು ಡೆಪಾಸಿಟ್ ಶೆಡ್ಯೂಲ್, ಬಾಕಿ ಎಲ್ಲ ವಿವರಗಳು 26 ವಿವರಗಳು ಕೇಳಿದ್ವಲ್ಲ, ಅದರಲ್ಲಿ ಈ 5ನ್ನ ಬಿಟ್ಟು ಉಳಿದ ಎಲ್ಲದನ್ನು ನೀವು ಗಣಕೀಕರಣಗೊಳಿಸಬಹುದು, ತೊಂದರೆ ಇಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ಒಂದಿಷ್ಟು ದಾಖಲೆಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಒಂದಿಷ್ಟು ಮಾಹಿತಿ. ಇವುಗಳನ್ನ ನಾವು ಹಿಂದಿನ ಅವಧಿಯಲ್ಲಿ ಕವರ್ ಮಾಡಿದ್ವಿ. ಇವತ್ತು ಲೆಕ್ಕ ಪರಿಶೋಧಕರಿಗೆ ಮಾಹಿತಿ ಪೂರೈಕೆ ಮತ್ತು ಅಗತ್ಯ ದಾಖಲಾತಿಗಳು ಮಾಹಿತಿಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಹಂಚ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ಈ ಮುಂದಿನ ವಿಷಯಗಳನ್ನ ನಾವು ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡ್ತಾ